ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ. ದಾರಿದ್ರ್ಯ ದುಃಖಜ್ವರದಾಹಿತಾನಾಂ ಮಾಯಾ ಪಿಶಾಚಿ ಪರಿಮರ್ದಿತಾನಾಂ ಸಂಸಾರ ಸಿಂಧೌ ಪರಿಪಾತಿತಾನಾಂ ಕ್ಷೇಮಾಯ ವೈ ಭಾಗವತಂ ಪ್ರಗರ್ಜತಿ. ಸಾಂಕೇತ್ಯಂ ಪಾರಿಹಾಸ್ಯಂ ವಾ ಸ್ತೋಭಂ ಹೇಳನಮೇವ ವಾ ವೈಕುಂಠ ನಾಮ ಗ್ರಹಣಂ ಅಶೇಷಾಘಹರಂ ವಿದುಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾವು 5ನೇ ಸ್ಕಂದದ ಪ್ರಾರಂಭದಿಂದ ಪ್ರಿಯವ್ರತ ರಾಜ ಇವರ ವಂಶದ ಚರಿತ್ರೆಯನ್ನ ನೋಡ್ತಾ ಬಂದಿದ್ದೇವೆ. ಪ್ರಿಯವ್ರತ ರಾಜ ತಾನು ಅನೇಕ ವರ್ಷಗಳ ಕಾಲ ತಪಸ್ಸಿನಿಂದ ಪರಮಾತ್ಮನನ್ನ ಒಲಿಸಿಕೊಂಡು ಬರ್ಹಿಷ್ಮತಿ ಮತ್ತು ಮತ್ತೊಬ್ಬ ಪತ್ನಿಯಲ್ಲಿ 14 ಜನ ಮಕ್ಕಳನ್ನು ಪಡೆದಿದ್ದಾನೆ. ಅದರಲ್ಲಿ 3 ಮನ್ವಂತರಾಧಿಪತಿಗಳಾಗ್ತಾರೆ, ಉತ್ತಮ ತಾಪಸ ರೈವತ. ಇನ್ನು 11 ಜನ ಮಕ್ಕಳಲ್ಲಿ ಒಬ್ಬಳು ಊರ್ಜಸ್ವತಿ ಅಂತ. ಆ ಊರ್ಜಸ್ವತಿಯನ್ನ ಶುಕ್ರಾಚಾರ್ಯರಿಗೆ ವಿವಾಹ ಮಾಡಿ ಕೊಡ್ತಾ ಇದ್ದಾನೆ. ಆ ಊರ್ಜಸ್ವತಿಯಲ್ಲಿ ದೇವಯಾನಿ ಎಂಬಂತಹ ಮಗಳು ಹುಟ್ಟುತ್ತಾ ಇದ್ದಾಳೆ. ಆ ದೇವಯಾನಿಯನ್ನೇ ಯಯಾತಿ ಮಹಾರಾಜ ವಿವಾಹವಾಗ್ತಾನೆ. ಆ ನಂತರದಲ್ಲಿ ಆ 10 ಜನ ಮಕ್ಕಳಲ್ಲಿ 3 ಜನ ಮಕ್ಕಳು ಸನ್ಯಾಸಿಗಳಾಗಿ ತೆರಳುತ್ತಾರೆ. ಇನ್ನು ಉಳಿದಂತಹ ಅಗ್ನಿಧ್ರ, ಯುಧ್ಮಜಿಹ್ವ, ಯಜ್ಞಬಾಹು, ಹಿರಣ್ಯರೇತ, ಘೃತಪೃಷ್ಠ, ಸವನ, ಮೇಧಾತಿಥಿ ಎಂಬಂತಹ ಈ 7 ಜನರಿಗೆ ಇಡೀ ಭೂಮಂಡಲವನ್ನ 7 ಬಾರಿ ಅವನು ಸೂರ್ಯನ ಸುತ್ತಲೂ ಕೂಡ ತಿರುಗುತ್ತಾ ಇದ್ದಾನೆ. ತಿರುಗಿದಾಗ ಆ ಸಮುದ್ರದ ವಿಸ್ತಾರ ಮೊದಲಿಗೆ ಎಷ್ಟಿತ್ತೋ ಅದು ಸ್ವಲ್ಪ ಹಿಗ್ಗಿತು. 7 ಸಮುದ್ರಗಳಾಯಿತು. ಆ 7 ಸಮುದ್ರಗಳು 7 ದ್ವೀಪಗಳನ್ನು ವಿಂಗಡಣೆ ಮಾಡುವ ಹಾಗೆ ಒಟ್ಟು 7 ದ್ವೀಪಗಳು ಆಯಿತು. ಜಂಬೂ ದ್ವೀಪ, ಲಕ್ಷದ್ವೀಪ, ಶಾಲ್ಮಲಿ ದ್ವೀಪ, ಕುಶ, ಕ್ರೌಂಚ, ಶಾಖ, ಪುಷ್ಕರ ಅಂತ ಒಟ್ಟು 7 ದ್ವೀಪಗಳಾಯಿತು. ಅದರಲ್ಲಿ ಒಂದೊಂದು ದ್ವೀಪಕ್ಕೆ ಒಬ್ಬೊಬ್ಬರನ್ನ ಅಧಿಪತಿಯನ್ನಾಗಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಅಗ್ನಿಧ್ರ ರಾಜನನ್ನ ಜಂಬೂ ದ್ವೀಪಕ್ಕೆ ಅಧಿಪತಿಯನ್ನಾಗಿ ಮಾಡಿ ಅವರ ಪ್ರಿಯವ್ರತ ರಾಜ ಸನ್ಯಾಸವನ್ನ ಸ್ವೀಕಾರ ಮಾಡಿ ಭಗವಂತನ ಆರಾಧನೆಯನ್ನು ಮಾಡಿ ಮೋಕ್ಷವನ್ನ ಪಡೆದ ಅಂತ ಇಷ್ಟು ವಿಚಾರಗಳನ್ನ ಮೊದಲನೇ ಅಧ್ಯಾಯದಲ್ಲಿ ನಿರೂಪಣೆ ಮಾಡಿದರು. 5ನೇ ಸ್ಕಂದದ ಮೊದಲನೇ ಅಧ್ಯಾಯದಲ್ಲಿ. ಇನ್ನ ಅದೇ 5ನೇ ಸ್ಕಂದದ 2ನೇ ಅಧ್ಯಾಯದಲ್ಲಿ ಅಗ್ನಿಧ್ರ ರಾಜನ ಕಥೆಯನ್ನು ಹೇಳಿಕ್ ಶುರು ಮಾಡಿದರು. ಗಮನಿಸಬೇಕಾದ ಅಂಶ ಏನು ಅಂತಂದ್ರೆ, ಪ್ರಿಯವ್ರತ ಇಡೀ ಭೂಮಂಡಲಕ್ಕೆ ಅಧಿಪತಿಯಾಗಿದ್ದ. ಆ ಭೂಮಂಡಲವನ್ನು 7 ವಿಭಾಗವಾಗಿ ವಿಂಗಡಣೆ ಮಾಡಿ ಅದರಲ್ಲಿ ಒಂದು ಜಂಬೂ ದ್ವೀಪ, ಅತ್ಯಂತ ಚಿಕ್ಕ ದ್ವೀಪ ಅಂತಂದ್ರೂ ತೊಂದರೆ ಇಲ್ಲ. ಜಂಬೂ ದ್ವೀಪದ 2ರಷ್ಟು ಪ್ಲಕ್ಷದ್ವೀಪ ಇದೆ. ಪ್ಲಕ್ಷದ್ವೀಪದ 2ರಷ್ಟು ಶಾಲ್ಮಲಿ ದ್ವೀಪ ಇದೆ. ಶಾಲ್ಮಲಿ ದ್ವೀಪದ 2ರಷ್ಟು ಕುಶ, ಕ್ರೌಂಚ, ಶಾಖ, ಎಲ್ಲವೂ ಕೂಡ ಒಂದನೇದಕ್ಕಿಂತ ಮುಂದಿನದ್ದು 2 ಪಟ್ಟು ದೊಡ್ಡದು. ಒಂದು ಸರ್ಕಲ್ ಅನ್ನು ಹಾಕ್ತಾ ಹೋದ್ವಿ ಅಂತಂದ್ರೆ ಆ ಸರ್ಕಲ್ಲಿನ ಹೊರಗಡೆ ಇರೋದು ಅದಕ್ಕಿಂತ ದೊಡ್ಡದಾಗಿರುತ್ತೆ, ಅದರ ಹೊರಗಡೆಯಲ್ಲಿರೋದು ಇನ್ನೂ ದೊಡ್ಡದಾಗಿರುತ್ತೆ. ಅದರಂತೆ ಈ ದ್ವೀಪಗಳೆಲ್ಲವೂ ವೃತ್ತಾಕಾರವಾಗಿದೆ. ನಾ ಹಿಂದೆ ಅದನ್ನೊಂದು ಗ್ರೂಪ್ ಅಲ್ಲಿ ಆ ಫೋಟೋವನ್ನು ಹಂಚಿಕೊಂಡಿದ್ದೆ. ಅದರಂತೆ ವಿಸ್ತಾರವಾದಂತಹ ಈ ದ್ವೀಪ
ಮಾಡಿ ಅದರಲ್ಲಿ ಜಂಬೂ ದ್ವೀಪಕ್ಕೆ ಅಗ್ನಿಧ್ರ ಒಡೆಯನಾಗಿದ್ದಾನೆ ಅಂತ ಹೇಳಿದ್ರಿ. ಈ ದ್ವೀಪದಷ್ಟೇ ಯಾಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ, ಆ ಜಂಬೂ ದ್ವೀಪದಲ್ಲಿ ನಾವೆಲ್ಲರೂ ಇರೋದು. ಆ ಜಂಬೂ ದ್ವೀಪಕ್ಕೆ ಅಧಿಪತಿಯಾಗಿರುವಂತಹದ್ದು ಅಗ್ನಿಧ್ರ ರಾಜ. ಆ ಅಗ್ನಿಧ್ರ ರಾಜ ಅನೇಕ ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಬ್ರಹ್ಮನ ಅನುಗ್ರಹ ಬಲದಿಂದಾಗಿ ಪೂರ್ವಚಿತ್ತಿ ಎಂಬಂತಹ ಅಪ್ಸರಾ ಸ್ತ್ರೀಯನ್ನ ತನ್ನ ಮಡದಿಯನ್ನಾಗಿ ಪಡೆದ. ಆ ಅಪ್ಸರಾ ಸ್ತ್ರೀಯರಿಂದ ಇವನು ಸಾವಿರಾರು ವರ್ಷಗಳ ಕಾಲ ವಿಹಾರ ಮಾಡ್ದ, ಜೀವನವನ್ನ ನಡೆಸ್ತಾ ಆ ನಂತರದಲ್ಲಿ ವರ್ಷಕ್ಕೆ ಒಬ್ಬೊಬ್ಬರಂತೆ 9 ಜನ ಮಕ್ಕಳನ್ನ ಪಡಿತಾ ಇದ್ದಾನೆ. ಆ 9 ಜನರ ಹೆಸರು ಕೂಡ ನಾಭಿ, ಕಿಂಪುರುಷ, ಹರಿವರ್ಷ, ಇಳಾವೃತ, ರಮ್ಯಕ, ಹಿರಣ್ಮಯ, ಕುರು, ಭದ್ರಾಶ್ವ, ಕೇತುಮಾಲ ಅಂತ ಅವರಿಗೆ ಹೆಸರನ್ನು ಇಡ್ತಾ ಇದ್ದಾನೆ. ಇವ್ರಿಗೇನು ಹೆಸರನ್ನು ಇಟ್ಟಿದ್ದಾನೋ ಇದೇ ಹೆಸರಿನಿಂದಾಗಿ ಆ ಜಂಬೂ ದ್ವೀಪವನ್ನ ತನಗೇನು ಆಡಳಿತಕ್ಕೆ ಅಂತ ಕೊಟ್ಟಿದ್ರೋ ಆ ಜಂಬೂ ದ್ವೀಪವನ್ನು 9 ವಿಭಾಗವಾಗಿ ಮಾಡ್ತಾ ಇದ್ದಾನೆ. ಯಾರೋ ಒಬ್ಬನಿಗೆ 70 ಎಕರೆ ಜಾಗ ಇದೆ ಅಂತ ಅಂದುಕೊಳ್ಳೋಣ. ಆ 70 ಎಕರೆ ಜಾಗವನ್ನ ಅವನು 7 ಜನಕ್ಕೆ ಅದನ್ನ ಹಂಚಿದ. ಅದರಲ್ಲಿ ಒಬ್ಬನಿಗೆ 10 ಜನ ಮಕ್ಕಳಿದ್ರು. ಅವನು ಮತ್ತೆ ತನ್ನಲ್ಲಿರುವ ಆಸ್ತಿಯನ್ನು 1 ಎಕರೆ ವಿಭಾಗ ಮಾಡಿ ಆ ಮಕ್ಕಳಿಗೆ ಕೊಡ್ತಾನೆ. ಅದರಂತೆ ಪ್ರಿಯವ್ರತ ರಾಜ ಇಡೀ ಭೂಮಂಡಲಕ್ಕೆ ಅಧಿಪತಿಯಾಗಿದ್ದ. ಅವನು 7 ದ್ವೀಪಗಳನ್ನು ಮಾಡಿ ತನ್ನ 7 ಮಕ್ಕಳಿಗೆ ಇದರ ಆಳ್ವಿಕೆಯನ್ನು ಮಾಡಬೇಕು, ಪ್ರಜೆಗಳನ್ನು ಪಾಲನೆ ಮಾಡಬೇಕು ಅಂತ ಆ ದ್ವೀಪಗಳನ್ನು ಹಂಚಿದ. ಅದರಲ್ಲಿ ಜಂಬೂ ದ್ವೀಪಕ್ಕೆ ಅಧಿಪತಿಯಾದಂತಹ ಅಗ್ನಿಧ್ರ ಈ ಪೂರ್ವಚಿತ್ತಿ ಎಂಬಂತಹ ಅಪ್ಸರಾ ಸ್ತ್ರೀಯಲ್ಲಿ ನಾಭಿ, ಕಿಂಪುರುಷ ಖಂಡ, ನಾಭಿ, ಕಿಂಪುರುಷ, ಹರಿವರ್ಷ, ಇಳಾವೃತ, ರಮ್ಯಕ, ಹಿರಣ್ಮಯ, ಕೇತು, ಕುರು, ಭದ್ರಾಶ್ವ, ಕೇತುಮಾಲ ಅನ್ನುವಂಥ 9 ಮಕ್ಕಳನ್ನು ಪಡೆದು ಅವರ ಹೆಸರಿಂದಲೇ ಕರೆಸಿಕೊಳ್ಳುವಂತ 9 ಖಂಡಗಳನ್ನ 9 ವರ್ಷಗಳನ್ನು ವಿಭಾಗ ಮಾಡ್ದ. ವರ್ಷ ಅಂತಂದ್ರೆ ರಾಜ್ಯ ಅಂತ ಅಂದುಕೊಳ್ಳಿ. ಜಂಬೂ ದ್ವೀಪ ಅನ್ನೋದು ಒಂದು ದೊಡ್ಡ ದೇಶವಾದರೆ ಅದರಲ್ಲಿ 9 ವರ್ಷಗಳನ್ನಾಗಿ ವಿಭಾಗ ಮಾಡ್ತಾ ಇದ್ದಾನೆ. ಈ ಮಕ್ಕಳನ್ನು ಹಡೆದ ತಕ್ಷಣದಲ್ಲಿ ಪೂರ್ವಚಿತ್ತಿ ತನ್ನ ಲೋಕಕ್ಕೆ ತೆರಳುತ್ತಾ ಇದ್ದಾಳೆ. ಈ 9 ಜನರಿಗೆ ತನ್ನ ಆಸ್ತಿಯನ್ನ 9 ವಿಭಾಗವಾಗಿ ಮಾಡಿ ಅವನು ಕೂಡ ಪಿತೃಲೋಕವನ್ನು ಪಡಿಬೇಕು ಎಂಬ ಕಾರಣದಿಂದಾಗಿ ಒಳ್ಳೆ ತಪಸ್ಸನ್ನ ಮಾಡಿ ಅವನು ಕೂಡ ತನ್ನ ಮರಣವನ್ನ ಹೊಂದುತ್ತಾ ಇದ್ದಾನೆ. ಅನೇಕ ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ನಂತರದಲ್ಲಿ ಈ 9 ಜನ ನಾಭಿ, ಕಿಂಪುರುಷ, ಹರಿವರ್ಷ, ಇಳಾವೃತ, ರಮ್ಯಕ, ಹಿರಣ್ಮಯ, ಕುರು, ಭದ್ರಾಶ್ವ, ಕೇತುಮಾಲ ಅಂತ ಏನು 9 ಜನ ಇದ್ದಾರೋ ಇವರು 9 ಜನರನ್ನ ಮದುವೆ ಆಗ್ತಾ ಇದ್ದಾರೆ. ಮೇರು ದೇವಿಯ 9 ಜನ ಮಕ್ಕಳನ್ನ ಮದುವೆ ಆಗ್ತಾ ಇದ್ದಾರೆ. ಇವರು ಮದುವೆ ಆದ ಮೇಲೆ ಅದರಲ್ಲಿ ನಾಭಿರಾಜನ ಕಥೆಯನ್ನ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಇವನ ಕಥೆಯನ್ನೇ ಯಾಕೆ ಹೇಳ್ಬೇಕು ನೋಡಿ. ಅಲ್ಲಿ ಅಗ್ನಿಧರ ರಾಜನ ಮೊದಲಿಗೆ ಬಂದವನು ಅವನ ಕಥೆಯನ್ನು ಹೇಳಿದ್ರು. ಆ ಅಗ್ನಿಧರ ರಾಜನ ಮೊದಲನೇ ಮಗ ನಾಭಿರಾಜ, ಅವನ ಕಥೆಯನ್ನೇ ಮೊದಲಿಗೆ ಹೇಳ್ತಾ ಇದ್ದಾರೆ. ಮುಂದಿನವರ ಕಥೆಯನ್ನು ವಿಸ್ತಾರವಾಗಿ ಹೇಳೋದೇ ಇಲ್ಲ. ಯಾಕೆ ಅಂತಂದ್ ಹೇಳಿದ್ರೆ ಈ ನಾಭಿರಾಜನ ಗರ್ಭದಲ್ಲಿ ಭರತ ಚಕ್ರವರ್ತಿ ಹುಡ್ತಾನೆ. ಅಂತಂದ್ರೆ ಸಾಕ್ಷಾತ್ ಆಗಲ್ಲ, ನಾಭಿರಾಜನ ಮಗನಾಗಿ ಋಷಭ ಹುಡ್ತಾನೆ. ಆ ಋಷಭ ರೂಪಿಯಾದಂತಹ ಪರಮಾತ್ಮನ ಮಗನಾಗಿ ಭರತನೇ ಮೊದಲಾದಂತಹ 100 ಜನ ಮಕ್ಕಳು ಹುಡ್ತಾರೆ. ಆ ಭರತನಿಂದಾಗಿ ಇಡೀ ವರ್ಷಕ್ಕೆ ನಾಭಿರಾಜನ ಈ ಪ್ರದೇಶಕ್ಕೆ ನಾಭಿ ಅಂತಾನೆ ಹೆಸರಿತ್ತು. ನಾಭಿ ವರ್ಷ ಅಂತಾನೆ ಇತ್ತು. ನಾಭಿ ವರ್ಷ ಅನ್ನೋ ಹೆಸರು ಹೋಗಿ ಇದಕ್ಕೆ ಭಾರತ ವರ್ಷ ಅಂತ ಹೆಸರು ಬಂತು. ಯಾಕೆ ಅಂತಂದ್ರೆ ನಾಭಿಯ ಮೊಮ್ಮಗ ಭರತ ಅವನು ಈ ಭೂಮಂಡಲವನ್ನು ಅಷ್ಟು ಚೆನ್ನಾಗಿ ಆಳಿದ್ರಿಂದಾಗಿ ಈ ವರ್ಷಕ್ಕೆ ಭಾರತ ವರ್ಷ ಅಂತ ಹೆಸರು ಬಂತು. ಆ ಭಾರತ ವರ್ಷದಲ್ಲಿ ನಾವೆಲ್ಲ ಇರೋದು. ಆ ಕಾರಣದಿಂದ ಇದರ ಬಗ್ಗೆ ನಿರೂಪಣೆ ಮಾಡ್ತಾ ಬರ್ತಾ ಇದ್ದಾರೆ. ಹಾಗಾದ್ರೆ ಈಗ ನಾಭಿ ಚಕ್ರವರ್ತಿ ಇದ್ದಾನೆ. ಅವನು ಒಳ್ಳೆ ಮಗ ಸಿಗಬೇಕು ಅನ್ನುವ ಉದ್ದೇಶದಿಂದಾಗಿ ಬಹಳ ಕಾಲ ಕಾಯ್ದರೂ ಕೂಡ ಮೇರು ದೇವಿಯ ಮಕ್ಕಳಾಗಲಿಲ್ಲ. ಅವನ ಹೆಂಡತಿ ಮೇರುದೇವಿ ಅಂತ ಮೊದಲಿಗೆ. ಆ ಮೇರುದೇವಿಯಲ್ಲಿ ಇವನಿಗೆ ಮಕ್ಕಳೇ ಆಗಲಿಲ್ಲ. ಅದಕ್ಕೆ ಯಜ್ಞ ಪುರುಷನಾದಂತ
ಮೇರುದೇವಿ ಅಂತ ಮೇರು ಅನ್ನೋ ಪರ್ವತ, ಮೇರು ಪರ್ವತರಾಜನಿಗೆ 9 ಜನ ಮಕ್ಕಳು. ಅದರಲ್ಲಿ ಮೊದಲನೇ ಮಗಳ ಹೆಸರು ಮೇರುದೇವಿ ಅಂತಾನೆ. ಆ ರಾಜನ ಹೆಸರೇ ಅವನ ಮಗಳಿಗೂ ಬಂತು. ಅದರಿಂದಾಗ ಹಾಗಾದ್ರೆ ನಮ್ಮ ನಾಭಿ ಚಕ್ರವರ್ತಿಯ ಹೆಂಡತಿಯ ಹೆಸರು ಮೇರುದೇವಿ ಅಂತ. ಆ ಮೇರುದೇವಿಗೆ ಅನೇಕ ವರ್ಷಗಳಾದ್ರೂ ಮಕ್ಕಳಾಗಲಿಲ್ಲ. ನಾಭಿ ಚಕ್ರವರ್ತಿ ಹಾಗಾದ್ರೆ ಪರಮಾತ್ಮನನ್ನ ಆರಾಧನೆ ಮಾಡಬೇಕು ಅಂತ ಒಂದು ದೊಡ್ಡ ಯಾಗವನ್ನು ಮಾಡೋಣ ಅಂತ ಪುತ್ರ ಕಾಮೇಷ್ಟಿಯನ್ನು ಮಾಡ್ತಾ ಇದ್ದಾನೆ. ತಸ್ಯ ಹವಾವ ಶ್ರದ್ಧಯ ಅದನ್ನೇ ನಾಭಿಹಿ ಅಪತ್ಯ ಕಾಮಃ ಅಪ್ರಜಯ ಮೇರುದೇವ್ಯ ಭಗವಂತಂ ಯಜ್ಞ ಪುರುಷಂ ಅವಹಿತಾತ್ಮ ಅಯಜತ. ಅಪತ್ಯ ಕಾಮಃ ಮಕ್ಕಳಾಗಬೇಕು ಅಂತ ಬಯಕೆ ಇದೆ. ಅಂತಹ ಇವನು ಅಪ್ರಜಯ ಮೇರುದೇವ್ಯ ಮಕ್ಕಳಾಗಿ ಒಳ್ಳೆ ಮಕ್ಕಳಾಗಬೇಕು ಅಂತಲ್ಲ. ಒಬ್ನು ಯಾರೋ ಮಗ ಹುಟ್ಟಿದ್ದಾನೆ, ಅವನು ಅವಿವೇಕಿಯಾಗಿದ್ದಾನೆ, ಒಳ್ಳೆ ವಿವೇಕಿಯಾದ ಮಗ ಹುಟ್ಟಬೇಕು ಅಂತ ಮಾಡಿದ್ದಲ್ಲ. ಅಪ್ರಜಯ ಮೇರುದೇವ್ಯ, ಅವಳಿಗೆ ಇನ್ನೂ ಮಕ್ಕಳಾಗಿಲ್ಲ. ಅಂತಹ ಮೇರುದೇವಿಯಿಂದ ಸಹಿತರಾಗಿ ಭಗವಂತನನ್ನ, ಯಜ್ಞ ಪುರುಷನಾದಂತಹವನನ್ನ ಆರಾಧನೆ ಮಾಡ್ತಾ ಇದ್ದಾರೆ. ಅವನಿಗೆ ತಸ್ಯ ಹವಾವ ಶ್ರದ್ಧಯ ವಿಶುದ್ಧ ಭಾವೇನ ಯಜತಃ ಪ್ರವರ್ಗೇಶು ಪ್ರಚರತ್ಸು ದ್ರವ್ಯ ದೇಶ ಕಾಲ ಮಂತ್ರ ಋತ್ವಿಕ್ ದಕ್ಷಿಣಾ ವಿಧಾನ ಯೋಗೋಪಪತ್ಯ ದುರಧಿಗಮೋಪಿ ಭಗವಾನ್ ಭಾಗವತ ವತ್ಸಲತೆಯ ಸುಪ್ರೀತಃ ಆತ್ಮಾನಂ ಅಪರಾಜಿತಂ ನಿಜ ಜನಾಭಿಪ್ರಾಯಾರ್ಥ ವಿಧಿತ್ಸಯ ಗೃಹೀತ ಹೃದಯಂಗಮಂ ಮನೋನಯನ ನಂದನಾಭಿರಾಮ ಅವಯವಂ ಆವಿಶ್ಚಕಾರ. ಶ್ರದ್ಧೆಯಿಂದ ನಿರ್ಮಲವಾದಂತಹ ಮನಸ್ಸಿನಿಂದ ಪುತ್ರ ಕಾಮೇಷ್ಟಿಯನ್ನ ಮಾಡುವಾಗ, ಈಗ ಈ ಮಂತ್ರಪೂರ್ವಕವಾಗಿ ಯಜ್ಞದಲ್ಲಿ ಆಹುತಿಗಳನ್ನು ಕೊಡ್ತಾ ಇದ್ದಾರೆ. ಇದರಲ್ಲಿ ಯಜತಃ ಪ್ರವರ್ಗೇಶು ಪ್ರಚರತ್ಸು, ಪ್ರವರ್ಗ್ಯ ಯಾಗಗಳು ಅಂತಿವೆ. ಈ ಪ್ರವರ್ಗ್ಯ ಯಾಗ ಏನು ಅಂತಂದು ಹೇಳಿದ್ರೆ ಅದಕ್ಕೆ ಒಂದು ಕೆಳಗಡೆಯಲ್ಲಿ ಅಡಿಟಿಪ್ಪಣಿಯಲ್ಲಿ ಕೊಟ್ಟಿದ್ದಾರೆ. ಆಕಳ ಹಾಲನ್ನ ಕಾಯಿಸಿ ಕೆನೆಯನ್ನು ತೆಗೆದು, ಮೊಸರಿನಲ್ಲಿರುವಂತಹ ಕೆನೆಯನ್ನು ತೆಗೆದು ಕಡಿದು ಬೆಣ್ಣೆಯನ್ನು ಮಾಡಿ, ಬೆಣ್ಣೆಯನ್ನು ಚೆನ್ನಾಗಿ ಕುದಿಸಿ ತುಪ್ಪ ಮಾಡ್ತಾ ಇರ್ಬೇಕು. ಕುದಿಯುವ ಸಂದರ್ಭದಲ್ಲಿ, ತುಪ್ಪವಾಗಿ ಕುದಿಯುವ ಸಂದರ್ಭದಲ್ಲಿ ಅದಕ್ಕೆ ಆಡಿನ ಹಾಲನ್ನ ಸೇರಿಸಬೇಕು. ಯಾವಾಗ ತುಪ್ಪ ಕುದಿತಾ ಇರುವ ಸಂದರ್ಭದಲ್ಲಿ ಕುದಿಯುವಂತಹ ತುಪ್ಪಕ್ಕೆ ಆಕಳ ಹಾಲು ಮತ್ತು ಆಡಿನ ಹಾಲು ಎರಡೂ ಹಾಲನ್ನ ಮಂತ್ರಪೂರ್ವಕವಾಗಿ ಸೇರಿಸಬೇಕು. ಆ ಸೇರಿಸುವಂತಹ ಕರ್ಮವನ್ನೇ ಪ್ರವರ್ಗ್ಯ ಅಂತ ಕರೀತಾರೆ. ಇಂತಹ ಪ್ರವರ್ಗ್ಯ ರೂಪವಾದಂತಹ ಯಜ್ಞ ಯಾಗಾದಿಗಳನ್ನ ಅವರು ನಡೆಸ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಶ್ರೌತವಾದ ಯಾಗಗಳು, ಅಂದ್ರೆ ಶ್ರುತ್ಯುಕ್ತವಾದಂತಹ ಯಾಗಗಳು. ಈ ಶ್ರುತ್ಯುಕ್ತವಾದಂತಹ ಯಾಗಗಳು ಆ ಕಾಲದಲ್ಲಿ ಆಗ್ತಾ ಇತ್ತು. ಈಗ ಬರೀ ಸ್ಮಾರ್ತವಾದ ಯಾಗಗಳು. ಸ್ಮಾರ್ತ ಅಂತಂದ್ರೆ ಸ್ಮೃತಿಯಲ್ಲಿ ಹೇಳಿದಂತಹ ಯಾಗಗಳು. ನಾವು ವೈಷ್ಣವರು ಸ್ಮಾರ್ತರು ಆ ಥರದ್ದಲ್ಲ. ಇಲ್ಲಿ ಸ್ಮಾರ್ತರು ಅಂತಂದ್ರೆ ಸ್ಮೃತಿಯಲ್ಲಿ ಹೇಳಿದಂತಹ ಕರ್ಮಗಳನ್ನ ಆಚರಣೆ ಮಾಡುವಂಥವರು. ಇದು ನಾವೀಗೆಲ್ಲ ಅನುಷ್ಠಾನ ಮಾಡುವಂತಹ ಯಾಗಗಳೆಲ್ಲವೂ ಕೂಡ ಸ್ಮಾರ್ತ ಯಾಗಗಳು. ಸ್ಮಾರ್ತ ಅಂದ್ರೆ ಸ್ಮೃತಿಯಲ್ಲಿ ಹೇಳಿದ ವಿಧಾನಗಳನ್ನ ಅನುಸರಿಸಿಕೊಂಡು ಮಾಡುವಂತಹ ಯಾಗಗಳು. ಇನ್ನ ಈ ಯಜ್ಞ ಯಾಗಾದಿಗಳನ್ನ ಮಾಡುವ ಸಂದರ್ಭದಲ್ಲಿ ಯಜ್ಞ ಯಾಗಾದಿಗಳು ಸರಿಯಾದ ಫಲವನ್ನು ಕೊಡ್ಲಿಕ್ಕೆ ಅನೇಕ ಕಾರಣಗಳಿರತ್ತೆ. ಏನು ಅನೇಕ ಕಾರಣಗಳು ಅಂತಂದು ಹೇಳಿದ್ರೆ, ಯಜ್ಞ ಮಾಡುವಂತಹ ಪುರೋಹಿತರು ಚೆನ್ನಾಗಿರ್ತಾರೆ, ಆದರೆ ಮಾಡಿಸುವ ಯಜಮಾನನಿಗೆ ಮಾಡಿಸುವ ಕರ್ಮಗಳಲ್ಲಿ ಶ್ರದ್ಧೆ ಇರೋದಿಲ್ಲ. ಅಯ್ಯೋ ಹೇಳ್ತಾರಲ್ಲ ಅಂತ ಮಾಡ್ತಾ ಇದ್ರೆ, ಅಥವಾ ಮಾಡಿದ್ರು ಫಲ ಸಿಗತ್ತೋ ಇಲ್ಲೋ ಅನ್ನೋ ಡೌಟಿನಿಂದ ಮಾಡ್ತಾ ಇದ್ರೆ ಆವಾಗ ಯಜಮಾನನಲ್ಲಿ ಲೋಪ ಇದೆ ಅಂತ ಅರ್ಥ. ಅಥವಾ ಯಜಮಾನ ತುಂಬಾ ಸಾತ್ವಿಕನಾಗಿದ್ದಾನೆ, ಬಂದಂತಹ ಪುರೋಹಿತರಲ್ಲೇ ಏನೋ ಸ್ವಲ್ಪ ಅವ್ಯವಸ್ಥೆಗಳಿದೆ ಅಂತಾದ್ರೆ, ಸದಾಚಾರ ನಿಷ್ಠನಾಗ್ಲಿಲ್ಲ ಅಂತಾದರೆ ಆವಾಗ್ಲೂ ಫಲ ಸಿಗೋದಿಲ್ಲ. ಇದಕ್ಕೆ ಮುಂದೆ ಅನೇಕ ಸಂದರ್ಭಗಳಲ್ಲಿ ಇದರಲ್ಲೇ ದೃಷ್ಟಾಂತ ಸಿಗತ್ತೆ. ಭಾಗವತಾದಿ ಕಥೆಗಳಲ್ಲಿ ಏನೇ ಸ್ಪಷ್ಟವಾದ ದೃಷ್ಟಾಂತ ಸಿಗತ್ತೆ. ಇನ್ನೊಂದು, ಎಲ್ಲವೂ ಇದೆ, ದ್ರವ್ಯ ಶುದ್ಧಿ ಇಲ್ಲ ಅಂತಾದರೆ, ನಾವು ಸಂಪಾದನೆ ಮಾಡಿದಂತಹ ಯಜ್ಞ ಯಾಗಾದಿಗಳಿಗೆ ವಿನಿಯೋಗ ಮಾಡ್ತಾ ಇರುವಂತಹ ದ್ರವ್ಯಗಳೇನಿದೆಯೋ, ಯಾವ ಸಂಪತ್ತನ್ನ ಯಜ್ಞ ಯಾಗಾದಿಗಳಿಗೆ ವಿನಿಯೋಗ ಮಾಡ್ತಾ ಇರ್ತೇವೋ
ಅದು ಪ್ರಾಮಾಣಿಕವಾಗಿ ದುಡಿದದ್ದಲ್ಲ ಅಂತಾದ್ರೆ ಆವಾಗ್ಲೂ ಕೂಡ ಯಜ್ಞದ ಫಲ ಸಿಗೋದಿಲ್ಲ. ಇಷ್ಟೆಲ್ಲವನ್ನ ಮಾಡಿದ ಕರ್ಮಗಳನ್ನ ಭಗವಂತನಿಗೆ ಅರ್ಪಣೆ ಮಾಡ್ಲಿಲ್ಲ ಅಂತಂದ್ ಹೇಳಿದ್ರು ಆ ಕರ್ಮಗಳ ಫಲ ಸಿಗೋದಿಲ್ಲ. ಹಾಗಾದ್ರೆ ಎಲ್ಲವೂ ಬೇಕು. ನಮಗೆ ಯಜ್ಞಯಾಗಾದಿಗಳನ್ನ ಮಾಡುವಾಗ ಮಂತ್ರಶುದ್ಧಿ ಬೇಕು. ಅದಕ್ಕೋಸ್ಕರ ಸರಿಯಾದ ಪುರೋಹಿತರಿರ್ಬೇಕು, ಋತ್ವಿಜರಿರ್ಬೇಕು. ಮಾಡಿಸುವಂತಹ ಯಜಮಾನನಿಗೆ ಶ್ರದ್ಧಾ ಭಕ್ತಿಗಳಿರಬೇಕು. ಮತ್ತೆ ಮಾಡಿಸುವಂತಹ ದ್ರವ್ಯಗಳು ಪರಿಶುದ್ಧವಾಗಿರಬೇಕು. ಮಾಡಿದ ಕರ್ಮಗಳೆಲ್ಲವೂ ಕೂಡ ಕೊನೆಯಲ್ಲಿ ಪರಮಾತ್ಮನಿಗೆ ಅರ್ಪಿತವಾಗಬೇಕು. ಈ ಎಲ್ಲ ಸಾಧನಗಳನ್ನು ಇಟ್ಟುಕೊಂಡು ನಾವು ಕರ್ಮಗಳನ್ನು ಆಚರಣೆ ಮಾಡಿದ್ವಿ ಅಂತಂದ್ರೆ ಯಜ್ಞಯಾಗಾದಿಗಳು ಸಾರ್ಥಕ ಅಂತ ಕರೆಸಿಕೊಳ್ಳುತ್ತವೆ. ಇಷ್ಟೆಲ್ಲ ಮಾಡಿದ್ರೂ ಪರಮಾತ್ಮ ಒಲಿಯಲೇಬೇಕು ಅಂತೇನೂ ಇಲ್ಲ. ನಮ್ಮ ಪ್ರಯತ್ನ ಅಷ್ಟೇ. ಕರ್ಮಣ್ಯೇವ ಅಧಿಕಾರಸ್ಥೆ. ಭಗವಂತ ಈ ಕರ್ಮಗಳನ್ನ ಶ್ರದ್ಧೆಯಿಂದ ಮಾಡಿದರೆ ನಮ್ಮಲ್ಲಿ ಪ್ರಸನ್ನನಾಗಬಹುದು ಎಂಬ ಇಚ್ಛೆಯಿಂದಾಗಿ ಕರ್ಮಗಳನ್ನು ಆಚರಣೆ ಮಾಡ್ತೇವೆ. ವೇದದಲ್ಲಿ ಹೇಳಿದಂತಹ ಎಲ್ಲ ಸಾಧನಗಳಿದ್ರೂ ಪರಮಾತ್ಮ ಸುಲಭವಾಗಿ ನಮಗೆ ಗೋಚರನಾಗೋದಿಲ್ಲ. ಆದರೆ ಪರಮಾತ್ಮ ಏನಾದರೂ ಕರ್ಮಗಳನ್ನ ಮಾಡಿದ್ರು ನಮಗ್ ಗೋಚರನಾಗಿದ್ದಾನೆ ಅಂದ್ರೆ ನನ್ನ ದೊಡ್ಡ ಸಾಮರ್ಥ್ಯ ಇದೆ, ಯಜ್ಞ ಯಾಗಾದಿಗಳನ್ನೆಲ್ಲ ಮಾಡಿದ್ದೇನೆ, ಅದಕ್ಕೋಸ್ಕರ ಪರಮಾತ್ಮ ಬಂದ ಅಂತ ಅಹಂಕಾರ ಪಡಬಾರದು. ಭಗವಂತ ಬರೋದು ಭಕ್ತರಲ್ಲಿ ಅನುಗ್ರಹ ಮಾಡಬೇಕು ಎಂಬ ಉದ್ದೇಶದಿಂದಲೇ ಹೊರತಾಗಿ ನಾನು ದೊಡ್ಡ ಸಾಧನೆಯನ್ನು ಮಾಡಿದ್ದೇನೆ, ನನ್ನ ಸಾಧನೆಗೆ ಬರದೇ ಇದ್ರೆ ಆಗೋದೇ ಇಲ್ಲ, ಬರ್ಲೇಬೇಕು. ಈಗ ಹಸುವನ್ನ ಕುತ್ತಿಗೆಯಲ್ಲಿ ಹಗ್ಗವನ್ನ ಹಾಕಿ ಎಳೆದ್ರೆ ಬರ್ಲೇಬೇಕಲ್ಲ, ಹಾಗೆ ಬರ್ಲೇಬೇಕು ಅಂತ ಬಂದಿದ್ದಲ್ಲ. ಇವನು ಭಕ್ತ, ಇವನನ್ನು ಅನುಗ್ರಹ ಮಾಡಬೇಕು ಎಂಬ ಬಯಕೆ ಇದ್ದಿದ್ರಿಂದ ಬಂದಿದ್ದ ಅಷ್ಟೆ. ಇಲ್ಲ ಅಂತಂದ್ರೆ ನಮ್ಮ ಮನಸ್ಸನ್ನು ಹಾಳು ಮಾಡಿ ಆ ಯಜ್ಞಯಾಗಾದಿಗಳು ಪೂರ್ತಿ ಆಗದೆ ಇರೋ ಹಾಗೆ ಮಾಡ್ಬಿಡಬಹುದು. ಪರಮಾತ್ಮ ನಾಭಿರಾಜ ಪುತ್ರ ಪ್ರಾಪ್ತಿಯ ಉದ್ದೇಶದಿಂದ ಯಜ್ಞ ಯಾಗಾದಿಗಳನ್ನ ಮಾಡುವಂತಹ ಸಂದರ್ಭದಲ್ಲಿ ತಾನಾಗಿಯೇ ನಾಭಿರಾಜನ ಮೇಲೆ ಇರುವಂತಹ ಪ್ರೀತಿಯಿಂದ ಭಕ್ತನಾದಂತಹ ನಾಭಿರಾಜ ಮತ್ತು ಮಾಡ್ತಾ ಇರುವಂತಹ ಋತ್ವಿಜರ ಮೇಲಿರುವಂತಹ ಗೌರವದಿಂದಾಗಿ, ಅವರ ಮೇಲಿನ ಕರುಣೆಯಿಂದಾಗಿ ಬಂದು ಅಲ್ಲಿ ಎದುರುಗಡೆಯಲ್ಲಿ ನಿಲ್ತಾ ಇದ್ದಾನೆ. ತನ್ನ ಸ್ವತಂತ್ರವಾದ ಸುಂದರವಾದಂತಹ ರೂಪವನ್ನ ತೋರಿಸ್ತಾ ಇದ್ದಾನೆ. ಪರಮಾತ್ಮ ಹೇಗಿದ್ದಾನೆ ಅಂತ ಮುಂದೆ ಎಲ್ಲ ನಿರೂಪಣೆ ಮಾಡ್ತಾ ಬರ್ತಾರೆ. ಪರಮಾತ್ಮ ಬಂಗಾರದ ವರ್ಣದವನು. ನಾವೆಲ್ಲ ಕಣ್ಣು ಮುಚ್ಚಿ ಆ ಪರಮಾತ್ಮನ ರೂಪವನ್ನು ಧ್ಯಾನ ಮಾಡಬೇಕು. ಬಂಗಾರದ ವರ್ಣ, ನಾವಿಲ್ಲಿವರೆಗೂ ಅನೇಕ ರೂಪಗಳನ್ನು ನೋಡ್ತಾ ಇದ್ದಾಗ ಮೇಘಶ್ಯಾಮ ವರ್ಣ ಅಂತ ಕರಿತಾ ಇದ್ವಿ. ಇಲ್ಲಿ ಬಂದಂತಹ ಪರಮಾತ್ಮ ಅಂಥವನಲ್ಲ. ನಾರಾಯಣ ರೂಪಿಯಾದಂತಹ ಪರಮಾತ್ಮ ಬರ್ತಾ ಇದ್ದಾನೆ. ಬರುವಾಗ ಬಂಗಾರದ ವರ್ಣ, ಶುದ್ಧವಾದಂತಹ ಬಂಗಾರದ ಕಾಂತಿಯನ್ನ ಹೊಂದಿದ್ದಾನೆ. 4 ಕೈಗಳು, ಶಂಖಚಕ್ರ ಗದಾ ಪದ್ಮಗಳನ್ನು ಧರಿಸಿದ್ದಾನೆ. ಕುತ್ತಿಗೆಯಲ್ಲಿ ವನಮಾಲೆಯನ್ನು ಧರಿಸಿದ್ದಾನೆ. ಪೀತಾಂಬರವನ್ನು ಧರಿಸಿದ್ದಾನೆ. ಎದೆಯಲ್ಲಿ ಪರಮಾತ್ಮನಲ್ಲಿ ಮಾತ್ರ ಇರುವಂತಹ ಶ್ರೀವತ್ಸ ಚಿಹ್ನೆಯನ್ನ ಧರಿಸಿದ್ದಾನೆ. ಕೌಸ್ತುಭ ಮಣಿಗಳನ್ನ ಎದೆಯಲ್ಲಿ ಹಾರವನ್ನಾಗಿ ಧರಿಸಿದ್ದಾನೆ. ಶ್ರೇಷ್ಠವಾದಂತಹ ಕಿರೀಟಗಳನ್ನ ಹಾಕಿಕೊಂಡಿದ್ದಾನೆ. ಉಡುದಾರ ಇದೆ. ಕಡಗಗಳನ್ನ ಕಾಲಿನಲ್ಲಿ ಹಾಕಿಕೊಂಡಿದ್ದಾನೆ. ಕೈಗಳಿಗೆ ತೋಳ್ಬಂದಿಗಳನ್ನ ಕಟ್ಟಿಕೊಂಡಿದ್ದಾನೆ. ಅನೇಕ ಭೂಷಣಗಳನ್ನ ಪರಮಾತ್ಮನಿಗೆ ತೊಡಿಸಿದ್ದಾರೆ. ಪರಮಾತ್ಮ ಸುಂದರವಾಗಿ ಕಾಣಿಸ್ತಾ ಇದ್ದಾನೆ. ಪರಮಾತ್ಮ ಬಂದ ತಕ್ಷಣದಲ್ಲಿ ಆ ಪರಮಾತ್ಮನ ರೂಪವನ್ನು ನೋಡಿದ ತಕ್ಷಣ ಎಲ್ರು ಏನಾಗ್ತಾ ಇದ್ದಾರೆ? ಯಾರೋ ಒಬ್ನು ದಟ್ಟ ದರಿದ್ರ ಇರ್ತಾನೆ. ದಟ್ಟ ದರಿದ್ರನ ಎದುರುಗಡೆಯಲ್ಲಿ ದೊಡ್ಡ ಸಂಪತ್ತಿನ ಖಜಾನೆಯೇ ತೆರೆದುಕೊಂಡ್ರೆ ಹೇಗಿರತ್ತೆ? ಅನೇಕ ದಿವಸಗಳಿಂದ ಹೊಟ್ಟೆಗೆ ಹಿಟ್ಟಿಲ್ಲದೆ ಇರುವಂತಹ ವ್ಯಕ್ತಿಯ ಎದುರುಗಡೆಯಲ್ಲಿ ಭಕ್ಷ್ಯ ಭೋಜ್ಯಗಳೆಲ್ಲವೂ ಕೂಡ ಯಥೇಷ್ಟವಾಗಿ ನಿನಗೆ ಅಂತ ತಂದಿಟ್ರೆ ಎಷ್ಟು ಸಂತೋಷವಾಗಿ ಆ ಪದಾರ್ಥಗಳೆಲ್ಲವನ್ನು ನೋಡ್ತಾನೆ. ಹಾಗೆ ಇವರೆಲ್ಲರೂ ಕೂಡ ಹಿರಿ ಹಿಗ್ತಾ ಇದ್ದಾರೆ. ದೊಡ್ಡ ಸಂಪತ್ತು ನಮಗೆ ಸಿಕ್ಕಿದೆ, ಪರಮಾತ್ಮನೆಂಬಂತಹ ದೊಡ್ಡ ಸಂಪತ್ತು, ಪರಮಾತ್ಮನೆಂಬಂತಹ ದೊಡ್ಡ ನಿಧಿ ನಮಗೆ ಸಿಕ್ಕಿದೆ ಅಂತ ಆ ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ, ನಮಸ್ಕಾರ ಮಾಡ್ತಾ ಇದ್ದಾರೆ. ಅಥಃ ತಂ ಆವಿಷ್ಕೃತ ಭುಜ ಯುಗಳ ದ್ವಯಂ, 2 ಭುಜಗಳಿವೆ,
ಭುಜ ಯುಗಳ ದ್ವಯಂ, ಎರಡು ಭುಜಗಳ ಎರಡು. ಯುಗಳ ಅಂತಂದ್ರೆ ಜೋಡಿ. ಭುಜಗಳು ಎರಡಿರತ್ತೆ, ಅವುಗಳ ಎರಡು ಜೋಡಿ, ನಾಲ್ಕು. ಹಿರಣ್ಮಯಂ ಪುರುಷ ವಿಶೇಷಂ ಕಪಿಶ ಕೌಶೇಯಾಂಬರಂ ಉರಸಿ ವಿಲಸತ್ ಶ್ರೀವತ್ಸ ಲಲಾಮಂ ದರವರ ವನರುಹ ವನಮಾಲಾ ಸ್ಫೂರ್ಜಾಮೃತ ಮಣಿಗಣ ಪ್ರವರಾದಿಭಿ ಉಪಲಕ್ಷಿತಂ. ಎಂಥವನನ್ನ ನೋಡ್ತಾ ಇದ್ದಾರೆ. 4 ತೋಳುಗಳಿವೆ, ಬಂಗಾರದ ವರ್ಣ ಇದೆ. ಕಪಿಶ ಕೌಶೇಯಾಂಬರಂ ಉರಸಿ, ರೇಷ್ಮೆಯ ಪೀತಾಂಬರವನ್ನ ಧರಿಸಿದ್ದಾನೆ. ಉರಸಿ ವಿಲಸತ್ ಶ್ರೀವತ್ಸಲಲಾಮಂ, ತನ್ನ ಎದೆಯ ಸ್ಥಾನದಲ್ಲಿ ಶ್ರೀವತ್ಸವೆಂಬಂತಹ ಚಿಹ್ನೆಯನ್ನ ಧರಿಸಿದ್ದಾನೆ. ದರ ವರ ವನರುಹ ವನಮಾಲಾ ಸ್ಫೂರ್ಜಾಮೃತ ಮಣಿಗಣ ಪ್ರವರಾದಿಭಿ ಉಪಲಕ್ಷಿತಂ, ಶಂಖ ಪದ್ಮಗಳನ್ನ ಧರಿಸಿದ್ದಾನೆ. ವನಮಾಲೆ ಎಂಬಂತಹ ದೊಡ್ಡ ಹೂವಿನ ಹಾರವನ್ನ ತನ್ನ ಕುತ್ತಿಗೆಯಲ್ಲಿ ಹಾಕಿಕೊಂಡಿದ್ದಾನೆ. ಮಣಿಗಳಲ್ಲಿ ಶ್ರೇಷ್ಠವಾದಂತಹ ಕೌಸ್ತುಭ ಮಣಿಯನ್ನ, ಚಕ್ರ ಗದೆಗಳೆಲ್ಲವನ್ನೂ ಕೂಡ ತನ್ನ ತೋಳಿನಲ್ಲಿ ತನ್ನ ಕೈಗಳಲ್ಲಿ ಧರಿಸಿದ್ದಾನೆ. ಅಂತಹ ಅದ್ಭುತವಾದ ರೂಪ. ಶಿರಸ್ತ್ರಾಣವನ್ನು ಧರಿಸಿದ್ದಾನೆ, ಕಡಗಗಳನ್ನು ಧರಿಸಿದ್ದಾನೆ, ಉಡುದಾರಗಳನ್ನು ಹಾಕಿಕೊಂಡಿದ್ದಾನೆ, ಕೈಗಳಿಗೆ ತೋಳ್ಬಂದಿಗಳನ್ನ ಹಾಕಿಕೊಂಡಿದ್ದಾನೆ, ಕಾಲಿನ ಆಭರಣಗಳನ್ನು ಧರಿಸಿದ್ದಾನೆ, ಅನೇಕ ಭೂಷಣ ಸರಗಳೆಲ್ಲವನ್ನ ಧರಿಸಿದ್ದಾನೆ. ಭಗವಂತನ ರೂಪವನ್ನು ನೋಡಿ ಋತ್ವಿಜರೆಲ್ಲರೂ ಕೂಡ ಆಶ್ಚರ್ಯಗೊಳ್ಳುತ್ತಾ ಇದ್ದಾರೆ. ಸ್ಫುಟ ಕಿರಣ ಪ್ರವರ ಮಣಿಮಯ ಮುಕುಟ ಕಿರೀಟ ಕುಂಡಲ ಕಟಕ ಕಟಿಸೂತ್ರ ಹಾರ ಕೇಯೂರ ನೂಪುರಾದಿ ಅಂಗ ವಿಭೂಷಣ ವಿಭೂಷಿತಂ. ಸ್ಫುಟ ಕಿರಣ ಪ್ರವರ ಮಣಿಮಯ ಮುಕುಟ ಕಿರೀಟ, ಅತ್ಯಂತ ಪ್ರಕಾಶಮಾನವಾದಂತಹ ಅತ್ಯುನ್ನತವಾದಂತಹ ಮಣಿಗಳಿಂದ ಅಲಂಕೃತವಾದ ಮುಕುಟ ಕಿರೀಟ, ತಲೆಗೆ ಧರಿಸುವಂತಹ ಕಿರೀಟವನ್ನ ಹಾಕಿಕೊಂಡಿದ್ದಾನೆ, ಕಿರೀಟವನ್ನು ಧರಿಸಿದ್ದಾನೆ. ಕುಂಡಲ, ಕುಂಡಲಗಳು ಅಂತಂದು ಹೇಳಿದ್ರೆ ಕಿವಿಯಲ್ಲಿ ಚೆನ್ನಾಗಿರುವಂತಹ ಆಭರಣಗಳನ್ನ ಧರಿಸಿದ್ದಾನೆ. ಕಟಕ, ಕಟಕ ಅಂತಂದ್ರೆ ಬಂಗಾರದ ಕಡಗವನ್ನ ಧರಿಸಿದ್ದಾನೆ ಕೈಯಲ್ಲಿ. ಕಟಿಸೂತ್ರ, ಉಡುದಾರವನ್ನ ಧರಿಸಿದ್ದಾನೆ. ಹಾರ ಕೇಯೂರ ನೂಪುರಾದಿ, ಹಾರವನ್ನು ಧರಿಸಿದ್ದಾನೆ. ಕೇಯೂರವೇ ಮೊದಲಾದಂತಹ ತೋಳು ಬಳೆಗಳನ್ನು ಧರಿಸಿಕೊಂಡಿದ್ದಾನೆ. ನೂಪುರ ಅಂತಂದ್ರೆ ಕಾಲಿಗೆ ಹಾಕಿಕೊಳ್ಳುವಂತಹ ಕಾಲಿನ ಕಡಗಳನ್ನ ಧರಿಸಿದ್ದಾನೆ. ಇವುಗಳಿಂದಾಗಿ ವಿಭೂಷಿತ ಭೂಷಣಂ, ವಿಭೂಷಣ ಭೂಷಿತಂ, ಈ ಎಲ್ಲ ಆಭರಣಗಳನ್ನ ಧರಿಸಿಕೊಂಡು ನೋಡ್ಲಿಕ್ಕೆ ಮತ್ತೆ ಮತ್ತೆ ನೋಡ್ಬೇಕು ಅಂತ ಅನ್ನಿಸುವಂತಹ ರೂಪ. ಇದು ಎಲ್ಲವನ್ನ, ಇಂತಹ ಅದ್ಭುತವಾದ ಪರಮಾತ್ಮನ ರೂಪವನ್ನು ಇಲ್ಲಿವರೆಗೂ ಎಂದೆಂದಿಗೂ ನೋಡದೇ ಇರುವ ಜನರು ನೋಡಿದಾಗ ಋತ್ವಿಕ್ ಸದಸ್ಯ ಗೃಹಪದಯ ಅಧನಾಹ ಇವ ಉತ್ತಮಂ ಧನಮುಪಲಭ್ಯ ಸಬಹುಮಾನಂ ಅರ್ಹಣೇನ ಆನತ ಶೀರ್ಷಾಣ ಉಪತಸ್ಥೋ. ಋತ್ವಿಜರು, ಯಜ್ಞ ಯಾಗಾದಿಗಳನ್ನು ಮಾಡ್ಲಿಕ್ಕೆ ತೊಡಗಿದಂತಹ ಋತ್ವಿಜರು, ನೋಡ್ಲಿಕ್ಕೆ ಬಂದಂತಹ ಸದಸ್ಯರು, ಗೃಹಪದಯ ಯಜಮಾನನಾದಂತಹ ನಾಭಿ ಚಕ್ರವರ್ತಿ, ಅವನ ಹೆಂಡತಿಯಾದಂತಹ ಮೇರುದೇವಿ, ಇವರು ಎಲ್ಲರೂ ಕೂಡ ಅಧನಾಹ ಇವ ಉತ್ತಮಂ ಧನ ಉಪಲಭ್ಯ, ಮಹಾದಟ್ಟ ದರಿದ್ರರಾದವರು ಒಮ್ಮೆ ಲಾಟ್ರಿ ಹೊಡೆದು ಕೋಟಿ ಕೋಟಿ ಗಟ್ಲೆ ನಮ್ಮ ಬ್ಯಾಂಕಿನಲ್ಲಿ ಬಂದ್ಬಿಡ್ತು ಅಂತಂದ್ರೆ ಹೇಗೋ ಅದರಂತೆ ಸಬಹುಮಾನಂ ಅರ್ಹಣೇನ ಆನತ ಶೀರ್ಷಾಣ, ಸಬಹುಮಾನಂ ಅತ್ಯಂತ ಭಕ್ತಿಯಿಂದ ಕೂಡಿಕೊಂಡು ಆನತ ಶೀರ್ಷಾಣ ತಲೆಬಾಗಿ ಆ ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಅವರೆಲ್ಲ ಹೇಳ್ತಾ ಇರೋದೇನು ಅಂತಂದ್ರೆ, ನೀನ್ ಇಲ್ಲಿ ಬಂದಿದ್ದಿ, ನಾವೆಲ್ಲ ನಿನ್ನ ಸೇವಕರು, ಮತ್ತೆ ಮತ್ತೆ ಸ್ವಲ್ಪ ಸ್ವಲ್ಪ ಮಟ್ಟಿನ ಪೂಜೆಯನ್ನು ಸಲ್ಲಿಸ್ತಾ ಇರ್ತೇವೆ. ದೇವತೆಗಳೆಲ್ಲ ನಿನ್ನನ್ನ ಅನವರತವಾಗಿ ಆರಾಧನೆ ಮಾಡ್ತಾ ಇರ್ತಾರೆ. ಅನವರತವಾಗಿ ಆರಾಧನೆಗೊಳ್ಳುತ್ತಿರುವಂತಹ ನೀನು ದಿವಸದಲ್ಲಿ ಯಾವುದೋ ಒಂದು 5 ನಿಮಿಷವೋ 10 ನಿಮಿಷವೋ ಎದುರುಗಡೆಯಲ್ಲಿ ಕೂತು ಒಂದ್ 4 ತಪ್ಪಾಗಿ ಮಂತ್ರಗಳನ್ನು ಹೇಳಿ ಗಂಟೆಯನ್ನು ಬಾರಿಸಿ ಒಂದ್ 4 ಮಂಗಳಾರತಿಯನ್ನು ಮಾಡಿಬಿಟ್ವಿ ಅಂತಂದ್ರೆ ಜೀವನ ತೃಪ್ತಿ ಆಯ್ತು, ಭಗವಂತನ ಪೂಜೆಯನ್ನು ಮಾಡಿದೆವು ಅಂತ ಅಂದುಕೊಳ್ಳುವಂತಹ ನಮ್ಮ ಪೂಜೆಯನ್ನೂ ಸ್ವೀಕರಿಸಪ್ಪ. ನಿನ್ನ ಸ್ತೋತ್ರವನ್ನು ಮಾಡ್ಲಿಕ್ಕೆ ದೇವತೆಗಳೇ ಸಮರ್ಥರು, ನಾವೇನು ನಿನ್ನ ಸ್ತೋತ್ರವನ್ನು ಮಾಡೋದು. ಹಾಗಾಗಿ ನಿನಗೇನಾದ್ರೂ ಮಾಡ್ಬೇಕು, ನಿನಗೇನಾದ್ರೂ ಅರ್ಹಣವನ್ನ, ನಿನಗೇನಾದ್ರೂ ಉಪಚಾರವನ್ನು ಮಾಡ್ಬೇಕು ಅಂದ್ರೆ ಏನು ಉಪಚಾರ ಅಂತಂದ್ರೆ ಮತ್ತೆ ಮತ್ತೆ ಭೂ ಇಷ್ಟ ಅಂತೆ ನಮ ಇತ್ಯುಕ್ತಿಂ ವಿಧೇಮ, ಮತ್ತೆ ಮತ್ತೆ ನಮೋ ನಮಃ ನಮೋ ನಮಃ ನಮೋ ನಮಃ ಅಂತ ಭಗವಂತ ನಿನಗೆ ನಮಸ್ಕಾರವನ್ನು ಮಾಡಬಹುದಷ್ಟೇ. ನಿನಗೆ ನಮಸ್ಕಾರವನ್ನ ಮಾಡುವುದೊಂದನ್ನು ಹೊರತುಪಡಿಸಿ ನಮ್ಮಿಂದ ಆಗುವ ಮತ್ತೊಂದು ಕಾರ್ಯಗಳೇ ಇಲ್ಲ.
ಏನು ಮಾಡಿದರೂ ಕೂಡ ಅದೆಲ್ಲ ಕಡಿಮೆಯೇ. ನಿನಗೆ ಅಂತ ನಾವ್ ಏನನ್ನ ಮಾಡ್ಲಿಕ್ಕೆ ಸಾಧ್ಯ? ಏನು ಮಾಡಿದರೂ ಕೂಡ ಅದು ಅತ್ಯಲ್ಪವೇ ಆಗತ್ತೆ. ಇಡೀ ಪ್ರಪಂಚವನ್ನ ಬಲ್ಲಂತಹ ನಿನ್ನ ಎದುರುಗಡೆಯಲ್ಲಿ ನಿಂತು ನಮ್ಮ ಮನೆಯಲ್ಲಿ ಏನೇನಿದೆ ಅಂತಾನೆ ಒಮ್ಮೆ ದಿಢೀರಂತ ಕೇಳಿದರೆ ಆ ಕಡೆ ಈ ಕಡೆ ನೋಡುವಂತ ನಾವು ನಿನ್ನ ಬಳಿಯಲ್ಲಿ ಏನನ್ನ ವರ್ಣನೆ ಮಾಡಿಯೆವು? ನಿನ್ನ ಬಗ್ಗೆ ಏನನ್ನ ತಿಳಿಲಿಕ್ಕೆ ಸಾಧ್ಯ? ನಮಗೆ ನಿನ್ನ ಸ್ವರೂಪವನ್ನು ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪೂರ್ತಿಯಾಗಿ ವರ್ಣನೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅನ್ಕೊಂಡು ನಮ್ ಕಡೆಯಲ್ಲಿ ಬರೋದನ್ನು ಬಿಟ್ಬಿಡ್ಬೇಡ. ನಿನ್ನ ಭಕ್ತರು ನಿನ್ನ ಸೇವಕರು ಭಕ್ತರು ಸ್ವಲ್ಪ ಸ್ತೋತ್ರಗಳಿಂದ ನಿನ್ನನ್ನು ಉಪಚಾರ ಮಾಡ್ತಾ ಇರ್ತಾರೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಷ್ಟಾಮಿ ಪ್ರಯತಾತ್ಮನಃ. ಪತ್ರವನ್ನೇ ಕೊಡಲಿ, ತುಳಸಿ ಪತ್ರವನ್ನ. ಪುಷ್ಪಂ, ಅನಿಷಿದ್ಧವಾದಂತಹ ಯಾವುದೇ ಒಂದು ಹೂವನ್ನ ಪರಮಾತ್ಮನಿಗೆ ಅರ್ಪಣೆ ಮಾಡ್ಲಿ. ನಿನ್ನ ಬಳಿಯಲ್ಲಿರುವ ಯಾವುದೇ ಫಲವನ್ನ ಆಗ್ಲಿ ಅವನಿಗೆ ಅರ್ಪಣೆ ಮಾಡ್ಲಿ, ಅವನಿಗೆ ಅರ್ಪಣೆ ಮಾಡಿದರೆ. ತೋಯಂ, ಏನು ಸಿಗಲಿಲ್ಲಪ್ಪ, ನೀರನ್ನ ಅರ್ಪಣೆ ಮಾಡಿದರೂ ಕೂಡ ಯಾರು ಇದನ್ನ ಭಕ್ತಿಯಿಂದ ಕೊಡ್ತಾರೋ ಅದನ್ನ ಭಕ್ತಿಯಿಂದ ಕೊಟ್ಟಿದ್ದನ್ನ ಸ್ವೀಕಾರ ಮಾಡಿ ಅವರ ರಕ್ಷಣೆಯ ಜವಾಬ್ದಾರಿಯನ್ನು ನಾನು ವಹಿಸ್ತೇನೆ ಅಂತ ನಿನ್ನದೇ ಮಾತಿದು. ರಕ್ಷಣೆ ಮಾಡ್ತೇನೆ ಅಂತ ನಿನ್ನ ನಿರ್ಧಾರವಿದೆ. ನಾವು ಭಕ್ತಿಪೂರ್ವಕವಾಗಿ ನಮ್ಮ ಯೋಗ್ಯತೆಗೆ ಅನುಗುಣವಾದ ಸ್ವಲ್ಪ ಮಟ್ಟಿನ ಪೂಜೆಯನ್ನು ಮಾಡಿರ್ತೇವೆ. ಅದರಿಂದ ಸಂತುಷ್ಟನಾಗುವಂತಹ ನೀನು ನಮಗೆ ಅನುಗ್ರಹವನ್ನು ಮಾಡು. ಯಾಕೆ ಅಂತಂದ್ರೆ ನಿನಗೆ ನಮ್ಮಿಂದ ಸಿಗುವ ಪ್ರಯೋಜನ ಏನು? ಯಾವ ಪ್ರಯೋಜನವೂ ಇಲ್ಲ. ದೊಡ್ಡ ಯಜ್ಞ ಯಾಗಾದಿಗಳನ್ನೆಲ್ಲ ಮಾಡಬಹುದು, ಆದ್ರೆ ಆ ಯಜ್ಞ ಯಾಗಾದಿಗಳು ಕೂಡ ಭಗವಂತನ ಭಕ್ತಿ ಇಲ್ಲದೆ ಹೋದ್ರೆ ಅವೆಲ್ಲವೂ ವ್ಯರ್ಥವಾಗತ್ತೆ. ನಿನಗೆ ನಮ್ಮ ಯಜ್ಞ ಯಾಗಾದಿಗಳು ಇದು ಏನು ಬೇಕಾಗಿಲ್ಲ. ಆದ್ರೆ ನಿನ್ನ ಯಜ್ಞ ಯಾಗಾದಿಗಳನ್ನ ಮಾಡಿದೆವು ಅಂತಾದ್ರೆ ನೀನು ಸಂತುಷ್ಟನಾಗ್ತಿ. ನೀನು ಸಂತುಷ್ಟನಾದಿ ಅಂತಾದ್ರೆ ನಮಗೇನೋ ಒಂದಿಷ್ಟು ಫಲಗಳು ಸಿಗತ್ತೆ. ಇದಕ್ಕೆ ಒಂದು ಸುಂದರವಾದ ಉದಾಹರಣೆ ಏನು ಅಂತಂದು ಹೇಳಿದ್ರೆ, ನಾವು ಮಹಾಮೂಢರು, ನಮಗೆ ಯಾವ್ದು ಶ್ರೇಯಸ್ಸು ಅಪಶ್ರೇಯಸ್ಸು ಇದು ಯಾವುದರ ಬಗ್ಗೆಯೂ ಕೂಡ ನಮಗೆ ಸರಿಯಾದ ಅರಿವಿಲ್ಲ. ಕರ್ಮಗಳನ್ನು ಮಾಡ್ತಾ ಇರ್ತೇವೆ. ನಮಗೋಸ್ಕರ ಅಂತ ನೀನು ವೇದವ್ಯಾಸ ರೂಪಿಯಾಗಿ ಅವತಾರ ಮಾಡ್ತಾ ಬಂದಿದ್ದಿ. ವೇದವ್ಯಾಸ ರೂಪಿಯಾಗಿ ಬಂದು ಉಪದೇಶಗಳನ್ನು ಕೊಟ್ಟಿದ್ದಿ. ಕಪಿಲ ರೂಪಿಯಾಗಿ ಬಂದು ಉಪದೇಶಗಳನ್ನು ಕೊಟ್ಟಿದ್ದಿ. ಕೃಷ್ಣನಾಗಿ ಬಂದು ಉಪದೇಶವನ್ನು ಕೊಟ್ಟಿದ್ದಿ. ಅವರೆಲ್ಲ ಹೇಳ್ತಾ ಇದ್ದಾರೆ, ನಾವು ಮಾಡುವ ಅಲ್ಪವಾದಂತಹ ಫಲದ ಬಯಕೆಯಿಂದ ಮಾಡುವ ಅಲ್ಪವಾದ ಯಜ್ಞ ಯಾಗಾದಿಗಳಿಗೂ ಒಲಿದು ನೀನಿಲ್ಲಿ ಬಂದು ನಮ್ಮ ಬಳಿಯಲ್ಲಿ ಪ್ರತ್ಯಕ್ಷನಾಗಿ ನಿಂತಿದ್ದಿ. ಇದಕ್ಕೆ ಭಕ್ತರ ವಾತ್ಸಲ್ಯವನ್ನು ಹೊರತುಪಡಿಸಿ ಮತ್ತೊಂದು ಯಾವುದು ಕೂಡ ಇದಕ್ಕೆ ಕಾರಣ ಅಲ್ಲ ಅಂತ ನಾವು ತಿಳಿದಿದ್ದೇವೆ. ಅಥಃ ಅದನ್ನೇ ಹೇಳ್ತಾ ಇದ್ದಾರೆ ಅದರ ವಾಕ್ಯಗಳಲ್ಲಿ. ಇದನ್ನ ನೋಡೋಣ. ಅಥ ಅರ್ಹಯಾಮಃ ಪರಂಹಿ ಅರ್ಹತ್ತಮ ಯರ್ಹಿ ಬರಿಹಿಷಿ ರಾಜರ್ಷೇಃ ವರದರ್ಷಭಃ ಭವಾನ್ ನಿಜ ಪುರುಷೇಕ್ಷಣ ವಿಷಯ ಆಸೀತ್. ರಾಜಋಷಿಯಾದಂತಹ ಈ ನಾಭಿರಾಜನ ಯಜ್ಞದಲ್ಲಿ ಭಕ್ತ ಜನರಿಗೆ ದೃಷ್ಟಿಗೋಚರನಾಗಬೇಕು ಅಂತ ನೀನು ಬಯಸಿದ್ದಿ, ಅದಕ್ಕೆ ನೀ ಬಂದಿದ್ದೆ ಅಷ್ಟೇ. ನಾ ಯಜ್ಞ ಯಾಗಾದಿಗಳನ್ನ ಮಾಡ್ದೇನೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ, ನಾ ಮಾಡಿದ್ಮೇಲೆ ಬರ್ಲೇಬೇಕು ಅಂದುಕೊಂಡು ಬಂದದ್ದಲ್ಲ. ಅಸಂಗ ನಿಶಿತ ಜ್ಞಾನಾನಲ ವಿಧೂತ ಅಶೇಷ ಮಲಾನಾಂ ಭಗವತ್ ಸ್ವಭಾವಾನಾಂ ಆತ್ಮಾರಾಮಾಣಾಂ ಮುನೀನಾಂ ಅನವರತ ಪರಿಗಣಿತ ಗುಣಗಣ ಪರಮಮಂಗಳ ಆಯತನ ಕಥನೋಸಿ. ನೀನ್ ಎಂಥವನು? ಪರಮ ಮಂಗಳವಾದಂತಹ ಚರಿತ್ರೆಗಳಿದೆ. ಆಯ್ತು, ಒಂದು ದಿವಸ ಹೇಳಿದ್ವಿ, ಆ ಕಥೆಗಳೆಲ್ಲ ಮುಗಿದು ಹೋಯ್ತು. ಆ ಥರದ್ದಲ್ಲ. ಮುನಿಗಳೆಲ್ಲ ನಿರಂತರವಾಗಿ ನಿನ್ನ ಮಹಿಮೆಗಳನ್ನ ಯೋಚನೆ ಮಾಡ್ತಾ ಇದ್ರು. ಮತ್ತೆ ಮತ್ತೆ ಹೇಳಿದ್ದನ್ನು ಹೇಳೋದಿಲ್ಲ, ಕೇಳಿದ್ದನ್ನು ಕೇಳೋದಿಲ್ಲ. ಹೊಸ ಹೊಸ ಮಹಿಮೆಗಳನ್ನ ಅವರು ನೋಡ್ತಾ ಇರ್ತಾರೆ. ಅಂತಹ ನಿನ್ನ ಗುಣಗಳ ರಾಶಿಯನ್ನ ಋಷಿಗಳೆಲ್ಲರೂ ಸ್ಮರಣೆ ಮಾಡ್ತಾ ಇರ್ಬೇಕಾದ್ರೆ ನೀನು ನಾವು ಮಾಡುವ ಅಲ್ಪ ಮಂತ್ರ ಜಪಗಳಿಗೆ ವಶನಾಗ್ತಿ ಅಂತ ನಾವು ಭಾವಿಸೋದಿಲ್ಲ. ಅಥ ಕಥಂಚಿತ್ ಸ್ಖಲನ ಚ್ಯುತ ಪತನ ಜೃಂಭಣ ದುರವಸ್ಥಾನಾದಿಷು ವಿವಶಾನಾಂ ನಃ ಶ್ರೀಮತ್ ಚರಣಾರವಿಂದ ಸ್ಮರಣಾಯ ಜರಾಮರಣ ದಶಾಯಾಮಪಿ ಸಕಲ ಕಲ್ಮಶ ನಿರಸನಾನಿ ತವ ಗುಣಕೃತ ನಾಮ ಧ್ಯೇಯಾನಿ ವಚನ ಗೋಚರಾಣಿ ಮಮ ಭವಂತು. ಬೇಕಾದಷ್ಟು ಸಾಧನಗಳನ್ನ ಮಾಡ್ತಾ ಇರ್ತೇವೆ.
ಸಕಲಶ ಎಡುವುದು, ಸೀನೋದು, ಬೀಳ್ತಾ ಇರ್ತೇವೆ, ಎಡವುತ್ತಾ ಇರ್ತೇವೆ, ಏಳ್ತಾ ಇರ್ತೇವೆ, ಬಂಧು ವಿಯೋಗವಾಗತ್ತೆ, ಅತ್ಯಂತ ಆತ್ಮೀಯರನ್ನ ಬಿಟ್ಟು ಇರಬೇಕಾದಂತಹ ಸಂದರ್ಭ ಬರುತ್ತೆ. ಪರಮಾತ್ಮ ನಾವು ಎಂತಹದ್ದೇ ಕಷ್ಟವಾದ ಪರಿಸ್ಥಿತಿಯಲ್ಲಿರ್ಲಿ, ಎಂತಹ ಕಷ್ಟದ ಪರಿಸ್ಥಿತಿಯಲ್ಲಿದ್ರೂ ನಮಗೆ ನಿಮ್ಮ ನಾಮಸ್ಮರಣೆ ತಪ್ಪದೇ ಇರಲಿ, ಇದು ಒಂದು ಅನುಗ್ರಹವನ್ನು ಮಾಡು ಅಷ್ಟೇ, ಇದನ್ನು ಬಿಟ್ಟು ಮತ್ತೊಂದು ಯಾವ ಫಲದ ಬಯಕೆಯೂ ನಮಗಿಲ್ಲ ಅಂತ ಹೇಳ್ತಾ ಇದ್ದ. ಅಥ ಕಥಂಚಿತ್ ಸ್ಖಲನ ಕ್ಷುತ ಪತನ. ಸ್ಖಲನ ಅಂತಂದು ಹೇಳಿದ್ರೆ ಎಡಬೋದು, ಕ್ಷುತ ಅಂತಂದ್ರೆ ಸೀನೋದು, ಪತನ ಅಂದ್ರೆ ಎಲ್ಲೋ ಒಂದ್ ಕಡೆಯಲ್ಲಿ ಬೀಳೋದು, ಜೃಂಭಣ ಅಂತಂದ್ರೆ ಆಕಳಿಕೆ ಬರೋದು, ದುರವಸ್ಥಾನಾದಿಶು ಅನೇಕ ದುಃಖವನ್ನ ಅನುಭವಿಸುವಂತಹ ಸಂದರ್ಭಗಳು ಬರುತ್ತೆ. ನಮ್ಮ ಆತ್ಮೀಯರಾದಂತಹ ವ್ಯಕ್ತಿಗಳನ್ನ ಬಿಟ್ಟು ಇರುವಂತಹ ಸಂದರ್ಭ ಬರುತ್ತೆ, ಅವರ ವಿಯೋಗವೂ ಆಗತ್ತೆ. ಇಂತಹ ಸಂದರ್ಭದಲ್ಲಿ ವಿವಶಾನ, ನಮ್ಮ ಮನಸ್ಸು ನಮ್ಮ ಹತೋಟಿಯಲ್ಲಿ ಇಲ್ಲ. ಅಂತಹ ಸಂದರ್ಭದಲ್ಲಿಯೂ ನಹ ಶ್ರೀಮತ್ ಚರಣಾರವಿಂದ ಸ್ಮರಣಾಯ, ನಿನ್ನ ಪಾದಾರವಿಂದಗಳ ನಿರಂತರವಾದಂತಹ ಸ್ಮರಣೆ ನಮ್ಮ ನಾಲಿಗೆಗೆ ಬರಲಿ. ಸಾಯುವ ಸಂದರ್ಭದಲ್ಲಿ ಬಹಳ ವಾರ್ಧಕ್ಯ ಬಂದಿದೆ, ಕೈಯಿಂದ ಯಾವ ಕೆಲಸಗಳು ಆಗ್ತಾ ಇಲ್ಲ, ಅಂತಹ ಸಂದರ್ಭದಲ್ಲೂ ಸಕಲ ಕಲ್ಮಶ ನಿರಸನಾನಿ ತವ ಗುಣಕೃತ ನಾಮಧೇಯಾನಿ ವಚನ ಗೋಚರಾಣಿ ಭವಂತು. ನಮ್ಮ ಬಾಯಲ್ಲಿ ನಿನ್ನ ನಾಮಧೇಯಗಳು ವಿಶೇಷವಾಗಿ ಬರಲಿ, ನಿನ್ನ ನಾಮಸ್ಮರಣೆ ನಿರಂತರವಾಗಿ ನಮ್ಮ ಬಾಯಲ್ಲಿರ್ಲಿ. ಇದು ಹೇಗೆ ಅಂತಂದ್ರೆ, ಬಹಳ ಅನಾರೋಗ್ಯ ಬಂದಿದೆ ಅಂತಂದ್ರೆ ಆರೋಗ್ಯವಾಗಬೇಕು ಅನ್ನೋದಕ್ಕೋಸ್ಕರ ಏನ್ ತಗೊಳ್ತೇವೆ? ಮಾತ್ರೆಗಳನ್ನು ತಗೊಳ್ತೇವೆ. ಮಾತ್ರೆಗಳನ್ನು ತೆಗೆದುಕೊಂಡ್ವಿ ಅಂತಾದ್ರೆ ದೇಹದಲ್ಲಿರುವ ರೋಗಗಳೆಲ್ಲವೂ ಕೂಡ ವಾಸಿಯಾಗತ್ತೆ. ಒಂದು ವೇಳೆ ದೇಹದಲ್ಲಿರುವ ರೋಗಗಳ ಪರಿಹಾರವಾಗೋದಿಲ್ಲ ಅಂತಂದ್ರೆ ಯಾರ ತಾನೇ ಔಷಧಗಳನ್ನು ಸ್ವೀಕಾರ ಮಾಡ್ತಾರೆ? ಹಾಗಾದ್ರೆ ಔಷಧಗಳ ಪ್ರಯೋಜನ ನಮ್ಮಲ್ಲಿರುವ ರೋಗಗಳ ಪರಿಹಾರ. ಇದನ್ನ ಯಾವಾಗ ತಗೊಳ್ತೇವೆ? ಆರೋಗ್ಯವಿದ್ದಾಗ ಯಾರು ಔಷಧಗಳನ್ನ ಸ್ವೀಕಾರ ಮಾಡೋದಿಲ್ಲ, ಅನಾರೋಗ್ಯವಿದ್ದಾಗ ಔಷಧಗಳನ್ನ ಸ್ವೀಕಾರ ಮಾಡುತ್ತಾರೆ. ಹಾಗಾಗಿ ನಮಗೆ ಅನಾರೋಗ್ಯವಿದೆಯೋ ಇಲ್ವೋ? ವಯಸ್ಸಾಗ್ತಾ ಆಗ್ತಾ ಆಗ್ತಾ ಪ್ರತಿನಿತ್ಯದಲ್ಲಿ ಆಹಾರದಂತೆ ನಮ್ಮ ಔಷಧಗಳು ಜೀವನದ ಒಂದು ಅವಿಭಾಜ್ಯವಾದ ಅಂಗಗಳಾಗಿ ಹೋಗ್ಬಿಡುತ್ತೆ. ಈ ಮಾತ್ರೆ ತಗೊಂಡಿಲ್ಲ ಅಂತಂದ್ರೆ ತುಂಬಾ ಶರೀರದಲ್ಲೆಲ್ಲ ಸುಸ್ತಾಗಿ ಹೋಗ್ಬಿಡತ್ತೆ, ಅನಿವಾರ್ಯವಾಗಿ ಇದನ್ನ ತೆಗೆದುಕೊಳ್ಬೇಕು. ಒಂದೊಂದೇ ಮಾತ್ರೆಗಳು ಶುರು ಆಗತ್ತೆ, ಅದನ್ನ ಬಿಟ್ಟು ಇರ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತಂದ್ರೆ ಶರೀರದ ಆರೋಗ್ಯ ಮುಖ್ಯ. ಹೌದು, ಅದರಂತೆಯೇ ಜೀವನಿಗೂ ಕೂಡ ಅನಾರೋಗ್ಯ ಇರುತ್ತೆ. ಜೀವನ ಅನಾರೋಗ್ಯಗಳು ಯಾವುದು ಅಂದ್ರೆ ಇವೆಲ್ಲವೂ ಕೂಡ ನಮ್ಮ ಬಂಧು ವಿಯೋಗವಾಗತ್ತೆ, ನಿರಂತರವಾಗಿ ಒಂದಲ್ಲ ಒಂದು ಕ್ಲೇಶದಲ್ಲಿ ಸಿಲುಕಿ ಹಾಕಿಕೊಳ್ತಾ ಇರ್ತೇವೆ. ಇವುಗಳಷ್ಟೇ ಅಲ್ಲ, ನಮಗೆ ಜ್ವರಗಳು ಬರುತ್ತೆ, ಅನಾರೋಗ್ಯ ಬರುತ್ತೆ, ಭಗವಂತನನ್ನ ಮರೆಯುವಂತಹ ಅನೇಕ ಸಂದರ್ಭಗಳು ಬರುತ್ತೆ. ದೇಹ ಸ್ವಾಸ್ಥ್ಯದಿಂದ ಇರಬೇಕು ಅನ್ನುವ ಕಾರಣದಿಂದಾಗಿ ದೇಹದ ರಕ್ಷಣೆಗೋಸ್ಕರ ಅಂತ ಹೇಗೆ ಔಷಧಗಳನ್ನು ಸ್ವೀಕಾರ ಮಾಡ್ತೇವೋ, ಅದೇ ರೀತಿಯಾಗಿ ಆತ್ಮನಿಗೆ ಅನಾರೋಗ್ಯ ಪರಿಹಾರ ಆಗಬೇಕು ಅಂತ ನಿರಂತರವಾಗಿ ಭಗವಂತನ ನಾಮಸ್ಮರಣೆಯನ್ನ ಪಠನ ಮಾಡ್ತಾ ಇರ್ಬೇಕು. ಇದೇ ದೊಡ್ಡ ಔಷಧ. ನಾವೆಲ್ಲ ಕೇಳಿರ್ತೇವೆ, ಸುಶ್ರುತ ಸಂಹಿತೆ ಮುಂತಾದಂತಹ ವೈದ್ಯದ ಶಾಸ್ತ್ರಗಳಲ್ಲಿ ನಮ್ಮ ಗುರುಗಳೆಲ್ಲ ಹೇಳ್ತಾ ಇದ್ರು, ವಿದ್ಯಾಪೀಠದಲ್ಲಿ ಪಾಠ ಮಾಡುವ ಸಂದರ್ಭದಲ್ಲಿ. ಬಹಳ ದೊಡ್ಡ ಜ್ವರ ಬಂದಿದೆ ಅಂತಾದ್ರೆ ಜ್ವರಕ್ಕಿರುವ ಔಷಧಗಳನ್ನೆಲ್ಲ ಫಸ್ಟಿಗೆ ನಿರೂಪಣೆ ಮಾಡ್ತಾ ಬರ್ತಾರೆ. ಯಾವುದ್ರಿಂದಲೂ ಅದು ಪರಿಹಾರ ಆಗ್ಲಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಉಪವಾಸ ಮಾಡ್ಬೇಕು ಅಂತ ಹೇಳ್ತಾರೆ. ಉಪವಾಸ ಮಾಡಿದ್ರು ಅಂತಂದ್ ಹೇಳಿದ್ರೆ ಪ್ರಾಯಶಃ ಆ ಜ್ವರ ಅರ್ಧಕ್ಕರ್ಧ ಕಡಿಮೆ ಆಗಿ ಹೋಗ್ಬಿಡುತ್ತೆ. ಇದಕ್ಕೂ ಬಗ್ಲಿಲ್ಲ ಅಂತಂದ್ರೆ ಕೊನೆಗೆ ಏನ್ ಮಾಡ್ಬೇಕು ಅಂದ್ರೆ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡ್ಬೇಕು. ಇದು ಸುಶ್ರುತಾದಿ ಸಂಹಿತೆಗಳಲ್ಲಿ ಕೊಟ್ಟಂತಹ ವಿಷಯ. ಇದು ಔಷಧೋಪಚಾರ. ದೈಹಿಕವಾದಂತಹ ಅನಾರೋಗ್ಯಕ್ಕೂ ಇದು ಇರಬೇಕಾದ್ರೆ ಆದಿವ್ಯಾಧಿ ನಿಮಿತ್ತೇನ ವಿಕ್ಷಿಪ್ತ ಮನಸೋಪಿತು ಧ್ಯೇಯವ ಬ್ರಹ್ಮತಾ ನಿತ್ಯಂ ವಿಷ್ಣೋರ್ ನಾನ್ಯತ್ರ ಹಿ ಕ್ವಚಿತ್. ಭಗವಂತನ ನಾಮಸ್ಮರಣೆಯನ್ನು ಆದಿ ವ್ಯಾಧಿಗಳು ಎಂತಹ ರೋಗಗಳಿದ್ರೂ ಬಿಡಬಾರದು. ಯಾಕೆಂದ್ರೆ ದೈಹಿಕವಾದ ಆದಿ ರೋಗ ವ್ಯಾಧಿಗಳು ತತ್ಕಾಲದಲ್ಲಿ ಬರುತ್ತೆ. ಆತ್ಮನಿಗಿರುವಂತಹ ವ್ಯಾಧಿ ಆದಿ ಇವುಗಳೆಲ್ಲ ಯಾವುದು ಅಂತಂದು ಹೇಳಿದ್ರೆ ಸಂಸಾರ.
ಈ ಸಂಸಾರವೆಂಬಂಥ ರೋಗ ಜೀವನಿಗೆ ನಿರಂತರವಾಗಿ ಅಂಟಿಕೊಂಡು ಬಿಟ್ಟಿದೆ. ಇಂತಹ ಸಂದರ್ಭದಲ್ಲಿ ವೈದ್ಯರ ಬಳಿಯಲ್ಲಿ ಹೋಗಬೇಕು. ಶರೀರದ ರೋಗವನ್ನ ಪರಿಹಾರ ಮಾಡಿಕೊಳ್ಳಿಕ್ಕೆ ವೈದ್ಯರ ಬಳಿಯಲ್ಲಿ, ನಮ್ಮ ಆಧುನಿಕ ವೈದ್ಯರ ಬಳಿಯಲ್ಲಿ ಹೋದರೆ ಆತ್ಮನಿಗೆ ಬಂದಂತಹ ರೋಗಗಳನ್ನು ಪರಿಹಾರ ಮಾಡಿಕೊಳ್ಳುವ ದಾರಿಯನ್ನು ತೋರಿಸಿಕೊಡುವವರು ಆಧುನಿಕ ವೈದ್ಯರಲ್ಲ, ನಮ್ಮ ಪ್ರಾಚೀನ ವೈದ್ಯರಾದಂತಹ ಋಷಿಮುನಿಗಳು. ಆ ಪ್ರಾಚೀನರಾದಂತಹ ಋಷಿಮುನಿಗಳು ಹೇಳ್ತಾ ಇದ್ದಾರೆ, ಆ ಭಗವಂತನ ನಾಮಸ್ಮರಣೆ ಎಂದಿಗೂ ನಮ್ಮ ಬಾಯಿಂದ ತಪ್ಪದೇ ಇರಲಿ, ಹೇಗಾದ್ರೂ ಆ ನಾಮಸ್ಮರಣೆ ಬರಲಿ, ಇಂತಹ ದೊಡ್ಡ ಅನುಗ್ರಹವನ್ನು ನೀವು ಮಾಡಿ ಅಂತ ಆ ಎಲ್ಲ ಋಷಿಗಳು ಕೂಡ ನಾಭಿರಾಜನ ಪುತ್ರ ಕಾಮೇಷ್ಟಿಯ ಸಂದರ್ಭದಲ್ಲಿ ಪರಮಾತ್ಮ ಪ್ರತ್ಯಕ್ಷನಾದಾಗ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇಷ್ಟಕ್ಕೆ ನಿಲ್ಲಿಸೋದಿಲ್ಲ, ಇದು ಒಂದು ಪ್ರಧಾನ ಪ್ರಾರ್ಥನೆ. ಆದ್ರೆ ಯಜ್ಞ ಮಾಡಿದ ಮುಖ್ಯ ಉದ್ದೇಶ ಏನು ಅಂತ ಮರೆತು ಬಿಟ್ಟಿದ್ದೇವೆ. ನೀನು ಬಂದಾಗ ಕ್ಷುಲ್ಲಕವಾದಂತಹ ಬಯಕೆಗಳನ್ನು ಕೇಳಬಾರದು. ನಿನ್ನ ಬಳಿಯಲ್ಲಿ ಸಂಸಾರಕ್ಕೆ ಕಾರಣವಾದಂತಹ ಪ್ರಜಾ ಮುಂತಾದಂತಹ ಫಲಗಳನ್ನ ನಿನ್ನ ಬಳಿಯಲ್ಲಿ ಬಂದು ಪ್ರಾರ್ಥನೆ ಮಾಡಿದರೆ ನಮಗೆ ಹೇಸಿಗೆ ಅಂತ ಕರೆಸಿಕೊಳ್ಳುತ್ತದೆ. ಆದರೆ ರಾಜಋಷಿಯಾದಂತಹ ನಾಭಿರಾಜ ಮಗನನ್ನ ಪಡೆಯಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡೇ ಈ ಯಜ್ಞ ಯಾಗಾದಿಗಳನ್ನ ಮಾಡ್ತಾ ಇದ್ದಾನೆ. ಸ್ವರ್ಗ ಮೋಕ್ಷಗಳನ್ನೇ ಕೊಡುವಂತಹ ಮಹಾ ಸಮರ್ಥನಾದಂತಹ ನೀನು ನಿನ್ನಂತಹ ಪರಮಾತ್ಮನನ್ನ ಶರಣು ಹೊಂದಿದರೆ ನನಗೆ ಅಭೀಷ್ಟವಾದ ಫಲಗಳು ಸಿಕ್ಕೇ ಸಿಗತ್ತೆ ಅನ್ನುವ ಉದ್ದೇಶದಿಂದ ಯಜ್ಞ ಯಾಗಾದಿಗಳನ್ನ ಮಾಡ್ತಾ ಇದ್ದಾನೆ. ವಸ್ತುತಃ ನಿನ್ನ ಬಳಿಯಲ್ಲಿ ಕೇಳಿದರೆ, ಭಕ್ತಿಯಿಂದ ಆರಾಧನೆ ಮಾಡಿದರೆ ಸಂಸಾರದಿಂದ ಮುಕ್ತಿಯನ್ನೇ ಕೊಟ್ಟು ಬಿಡ್ತೀಯ ನೀನು. ನಿನ್ನ ಬಳಿಯಲ್ಲಿ ಬಂದು ಅಲ್ಪವಾದಂತಹ ಪುತ್ರ ಪ್ರಾಪ್ತಿ ರೂಪವಾದಂತಹ ಫಲವನ್ನು ಕೇಳ್ತಾ ಇದ್ದೇನೆ. ಇದು ಹೇಗಾಯ್ತು ಅಂತಂದ್ರೆ, ಹೇರಳವಾದಂತಹ ಸಂಪತ್ತನ್ನು ಕೊಡಬಲ್ಲಂತಹ ಧನಿಕನ ಬಳಿಯಲ್ಲಿ ಹೋಗಿ ಸ್ವಲ್ಪ ಭತ್ತದ ಹೊಟ್ಟನ್ನಿದ್ರು ಕೊಡಯ್ಯ, ಅಕ್ಕಿಯನ್ನು ಕೇಳಿಲ್ಲ ಅವನು, ಭತ್ತದ ಹೊಟ್ಟನ್ನಿದ್ರು ಕೊಡು ಅಂತ ಕೇಳಿದರೆ ಅದು ಹೇಗಾಗತ್ತೋ ಅದರಂತೆ ಸಕಲ ಪುರುಷಾರ್ಥಗಳನ್ನು ಕೊಡುವಂತ ನಿನ್ನ ಬಳಿಯಲ್ಲಿ ಬಂದು ಈ ರಾಜ ಕೇಳ್ತಾ ಇದ್ದಾನೆ, ಯಾವ್ದಾದ್ರೂ ಒಂದು ಪುತ್ರನನ್ನು ನನಗೆ ಕರುಣಿಸೋ ಅಂತ. ಆದ್ರೆ ಏನ್ ಮಾಡೋಣ, ಪರಮಾತ್ಮ ನಿನ್ನ ಅನುಗ್ರಹ ಇಲ್ಲದೇನೆ ಯಾರಿಗೂ ನಿನ್ನ ಬಂಧಕ ಶಕ್ತಿಯಿಂದ ಪಾರಾಗ್ಲಿಕ್ಕೆ ಸಾಧ್ಯ ಇಲ್ಲ. ನಿನ್ನಲ್ಲಿ ನಿಶ್ಚಯವಾದಂತಹ ತತ್ವಜ್ಞಾನ ಈ ರಾಜನಿಗಿಲ್ಲ. ಆದರೂ ನಿನ್ನನ್ನು ಉದ್ದೇಶಿಸಿಕೊಂಡು ದೊಡ್ಡ ಯಜ್ಞ ಯಾಗಾದಿಗಳನ್ನು ಮಾಡಿದ್ದಾನೆ. ಹಾಗಾಗಿ ಇವನಿಗೆ ಆ ಪುತ್ರ ಪ್ರಾಪ್ತಿ ಎಂಬಂತಹ ಫಲವನ್ನು ಕರುಣಿಸು. ಕಿಂಚ ಅಯಂ ರಾಜಋಷಿ ಅಪತ್ಯಕಾಮಃ ಪ್ರಜಾಂ ಭವಾದೃಶೀಂ ಆಶಾಸಾನಃ ಈಶ್ವರಂ ಆಶಿಷಾಂ ಸ್ವರ್ಗಾಪವರ್ಗಯೋರಪಿ ಭಗವಂತಂ ಉಪಧಾವತಿ. ಭಗವಂತನನ್ನು ಆರಾಧನೆ ಮಾಡಿದರೆ ನಾವು ಬಯಸದೇ ಇದ್ರೂ ಸ್ವರ್ಗ ಮೋಕ್ಷಾದಿ ಫಲಗಳೆಲ್ಲವೂ ಕೂಡ ಸಿಕ್ಕಿಬಿಡತ್ತೆ. ಅಂತಹ ನಿನ್ನನ್ನು ಆರಾಧನೆ ಮಾಡಿ ಪ್ರಜಾಯಾಂ ಅರ್ಥ ಪ್ರತ್ಯಯ ಧನಮಿವ ಅಧನಃ ಫಲೀಕರಣಂ ಕೋವಾ ಈಹತೆ. ಇವನ ರಾಜನ ಬುದ್ಧಿ ಕೆಟ್ಟು ಹೋಗ್ಬಿಟ್ಟಿದೆ. ಪುತ್ರ ಸಂತಾನ ಆಯ್ತು ಅಂತಂದ್ರೆ ಇದು ಜೀವನದ ದೊಡ್ಡ ಸಾಧನೆ ಅಂತ ಅಂದುಕೊಂಡು ಬಿಟ್ಟಿದ್ದಾನೆ. ದೊಡ್ಡ ಸಂಪತ್ತನ್ನು ಕೊಡುವ ರಾಜನ ಬಳಿಯಲ್ಲಿ ಹೋಗಿ ಫಲೀಕರಣಂ ಕೋವಾ ಈಹತೆ, ಭತ್ತದ ಹೊಟ್ಟನ್ನು ಯಾರು ತಾನೇ ಬಯಸ್ತಾರೆ, ಆದ್ರೆ ಈ ರಾಜ ಹಾಗೆ ಮಾಡ್ತಾ ಇದ್ದಾನೆ. ಯಾಕೆಂದ್ರೆ ಭಗವಂತನ ಮಾಯಾಶಕ್ತಿ ಯಾರನ್ನು ಬಿಡೋದಿಲ್ಲ. ನಿನ್ನ ಮಾಯೆಯಿಂದ ಇವನನ್ನ ಆವರಿಸಿ ಬಿಟ್ಟಿದ್ದಿ, ಹಾಗಾಗಿ ಅವನು ಪುತ್ರ ಸಂತಾನವನ್ನೇ ದೊಡ್ಡ ಫಲ ಅಂತ ಅಂದುಕೊಂಡು ಬಿಟ್ಟಿದ್ದಾನೆ. ಪುತ್ರ ಪ್ರಾಪ್ತಿ ಆಗಬೇಕು ಅಂತ ನಿನ್ನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅಪರಾಜಿತಯ ಮಾಯಯ ಅನವಧಿತ ಪದಧ್ಯಾನ ವ್ಯಾವೃತ್ತ ಮತಿ ವಿಷಮ ವಿಷಯ ವ್ಯಾಪೃತ ಪ್ರಕೃತಿ ಅನುಪಾಸಿತ ಮಹಚ್ಚರಣ. ಮಹಾತ್ಮರ ಸಂಘವನ್ನು ಮಾಡಿಲ್ಲ ಇವನು, ಋಷಿಮುನಿಗಳ ಸಮೀಪಕ್ಕೂ ಹೋಗಿಲ್ಲ. ಹೋಗಿ ಈ ವೈಷಯಿಕವಾದ ಪದಾರ್ಥಗಳೆಲ್ಲ ಕ್ಷಣಿಕ ತಾತ್ಕಾಲಿಕ ಅಂತ ಗೊತ್ತಿದ್ರೆ ಇಂತಹ ವರಗಳನ್ನು ಇವನು ಬೇಡ್ತಾ ಇದ್ದಿದ್ದಿಲ್ಲ. ಬೇಡ್ತಾ ಇದ್ದಾನೆ ಅಂತಾದ್ರೆ ಮಹಾತ್ಮರ ಸಂಪರ್ಕ ಇವನಿಗೆ ಸಿಕ್ಕಿಲ್ಲ. ಅಲ್ಲಪ್ಪ, ನಮ್ಮ ಮೇಲೆ ನೀನ್ ಕೋಪಗೊಂಡು ಬಿಡ್ಬೇಡ. ಯಾಕೆ ಅಂತಂದ್ರೆ ಪುತ್ರ ಸಂತಾನ ಆಗಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿವರೆಗೂ ಕರೆಸ್ಬಿಟ್ಟಿದೀವಲ್ಲ, ನಿನಗೆ ದೊಡ್ಡ ಅಪಚಾರ ಮಾಡ್ಬಿಟ್ಟಿದ್ದೇವೆ. ನಮ್ಮ ದೊಡ್ಡ ಈ ಅಪರಾಧವನ್ನ ಪೂರ್ತಿಯಾಗಿ ಕ್ಷಮೆ ಮಾಡು ಅಂತ ಆ ಋತ್ವಿಜರೆಲ್ಲರೂ ಕೂಡ ಗದ್ಯಗಳಿಂದ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ನಾಭಿರಾಜನು ಕೂಡ ಪರಮಾತ್ಮನ ಪಾದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾನೆ. ಆವಾಗ ಪರಮಾತ್ಮನೇ ಹೇಳ್ತಾ ಇದ್ದಾನೆ, ಯದುಹವಾವ ಪುನಃ ಅಭದ್ರ ಕರ್ತಃ ಇಹ ಸಮಾಹೂತಃ
ತದರ್ಥ ಧಿಯಾ ಮಂದಾನಾಂ ನಸ್ತದ್ದೇವ ಹೇಳನಂ ದೇವ ಅರ್ಹಸಿ ಸಾಮ್ಯೇನ ಸರ್ವಾತ್ಮಂ ಪ್ರತಿವೋಢುಂ ಅವಿದುಷಾಂ. ಮಹಾ ಅಜ್ಞಾನದಿಂದ ನಿನ್ನನ್ನು ಆರಾಧನೆ ಮಾಡಿ ಇಲ್ಲಿ ಕರೆಸಿಬಿಟ್ಟಿದ್ದೇವೆ, ಪುತ್ರ ಸಂತಾನ ಆಗಬೇಕು ಅಂತ, ನಮ್ಮನ್ನ ಕ್ಷಮಿಸಿ ಬಿಡಪ್ಪ. ಇತಿ ನಿಗದೇನ ಅಭಿಷ್ಟೂಯಮಾನಃ ಭಗವಾನ್ ಅನಿಮಿಷರ್ಷಭಃ ವರ್ಷಧರಾಭಿವಂದಿತ ಚರಣಃ ಸದಯಮಿದಮಾಹ. ಭರತ ವರ್ಷಕ್ಕೆ ಅಧಿಪತಿಯಾದಂತಹ ನಾಭಿರಾಜನೇ ಮೊದಲಾದ ಎಲ್ಲ ಋತ್ವಿಜರು ಆ ಪರಮಾತ್ಮನನ್ನ ನಮಸ್ಕಾರ ಮಾಡಿ ಈ ರೀತಿಯಾದ ಗದ್ಯ ಮಂತ್ರಗಳಿಂದ ಆ ಪರಮಾತ್ಮನನ್ನ ಸ್ತೋತ್ರ ಮಾಡಿದಾಗ ಮುಂದೆ ಹೇಳುವ ಮಾತನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ಭಗವಂತ ಅವರನ್ನು ಕುರಿತು ಮಾತನ್ನು ಹೇಳ್ತಾ ಇದ್ದಾನೆ. ಋಷಿಗಳೇ, ನೀವು ಅವನಿಗೆ ವರ ಕೊಟ್ಬಿಟ್ಟಿದ್ದೀರಿ, ದುರ್ಲಭವಾದ ವರವನ್ನು ನನ್ನ ಬಳಿಯಲ್ಲಿ ಕೇಳಿದ್ದೀರಿ. ಏನ್ ಕೇಳಿದ್ದಾರೆ ಅಂದ್ರೆ ಋಷಿಗಳು, ನಮಗೇನ್ ಹೆಚ್ಚಿಗೆ ಬೇಡಪ್ಪ, ನಿನ್ನಂಥ ಮಗ ಹುಟ್ಟಬೇಕು ನಾಭಿರಾಜನಿಗೆ ಅಂತ ಕೇಳ್ಬಿಟ್ಟಿದ್ದಾರೆ. ದೊಡ್ಡ ವರ ಅಲ್ಲ ಇದು, ತುಂಬಾ ಚಿಕ್ಕದು. ನಿನ್ನಂಥ ಮಗ ಹುಟ್ಟಬೇಕು. ಋಷಿಗಳು ಹೇಳಿದ್ದಾರೆ. ಋಷಿಗಳು ಹೇಳಿದ್ದನ್ನ ಎಂದಿಗೂ ಪರಮಾತ್ಮ ಮೀರೋದಿಲ್ಲ. ಯಾಕೆ ಅಂತಂದ್ರೆ ಋಷಿಗಳು ಪರಮಾತ್ಮನ ಅತ್ಯಂತ ಆತ್ಮೀಯರಾದಂತಹ ವ್ಯಕ್ತಿಗಳು. ಅವ್ರು ಏನಾದ್ರೂ ಹೇಳಿದ್ರು ಅಂದ್ರೆ ನಡೆಸಲೇಬೇಕು. ಜ್ಞಾನಿ ಪ್ರಿಯತಮೋತೋಮೆ, ಜ್ಞಾನಿಗಳು ಪರಮಾತ್ಮನ ಅತ್ಯಂತ ಪ್ರೀತಿ ಪಾತ್ರರು. ಋಷಿಗಳೆಲ್ಲ ಪರಮಾತ್ಮನನ್ನು ತಿಳಿದವರು. ಅವರ ಬಾಯಿಂದ ಏನಾದ್ರೂ ಒಂದು ಮಾತು ಬಂತು ಅಂತಂದ್ರೆ, ವೇದಾಧ್ಯಯನವನ್ನು ಮಾಡುವ ಸಚ್ಚಾಸ್ತ್ರ ಸಂಪನ್ನರಾದಂತಹ ವ್ಯಕ್ತಿಗಳ ಬಾಯಲ್ಲಿ ಏನಾದ್ರೂ ಒಂದು ಮಾತು ಬಂತು ಅಂತಂದ್ರೆ ತಥೈವ ಭವಿಷ್ಯತಿ, ಅದು ಹಾಗೆಯೇ ಆಗತ್ತೆ. ನಾಭಿರಾಜನಿಗೆ ನನಗೆ ಸಮಾನರಾದಂತಹ ಪುತ್ರರು ಹುಟ್ಲಿ ಅಂತ ನೀವು ಆಶೀರ್ವಾದ ಮಾಡಿಬಿಟ್ಟಿದ್ದೀರಿ. ಆದ್ರೆ ಇನ್ನೊಬ್ಬನನ್ನು, ನನ್ನಂಥವರನ್ನು ಯಾರು ತರ್ಲಿಕ್ಕೆ ಸಾಧ್ಯ? ನಾನು ಸರ್ವೋತ್ತಮ. ಸರ್ವೋತ್ತಮರಾದ ಇಬ್ರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನನಗೆ ನಾನೇ ಸಮಾನ. ನನಗೆ ಸಮಾನನಾದ ಇನ್ನೊಬ್ಬ ಹುಟ್ಟಬೇಕು ಅಂದ್ರೆ ನಾನೇ ಇನ್ನೊಂದು ರೂಪದಿಂದ ಬರಬೇಕಷ್ಟೆ. ಬರೋದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ನೀವು ಹೇಳ್ಬಿಟ್ಟಿದ್ದೀರಿ. ಬ್ರಾಹ್ಮಣರ ಕುಲ ಭಗವಂತನ ಬಾಯಿಂದ ಹುಟ್ಟಿರುವಂತಹದ್ದು. ನನ್ನ ಬಾಯಿಂದ ಹುಟ್ಟಿದ್ದೀರಿ, ಬಾಯಿಂದ ಮಾತು ಹೊರಗಡೆ ಬಂತು ಅಂತ ಆದ್ರೆ ಅದು ಸುಳ್ಳಾಗಬಾರದು. ನೀವು ಹೇಳಿದ್ದೀರಿ ಅಂತ ಆದ್ರೆ ನನ್ನ ಬಾಯಿಂದಲೇ ಆ ಮಾತು ಬಂದ ಹಾಗೆ. ಯಾಕೆ? ನನ್ನ ಬಾಯಿಂದ ಹುಟ್ಟಿದವರಲ್ವಾ ನೀವು. ಹಾಗಾಗಿ ನೀವು ಬಾಯಿಂದ ಏನಾದ್ರೂ ಮಾತನ್ನ ನುಡಿದಿದ್ದೀರಿ ಅಂತಂದ್ರೆ ಆ ಮಾತುಗಳನ್ನ ನಾನೇ ಹೇಳಿದ ಹಾಗೆ. ನನ್ನ ಮಾತನ್ನ, ನನ್ನವರ ಮಾತನ್ನ ಎಂದಿಗೂ ಸುಳ್ಳು ಮಾಡೋದಿಲ್ಲ ನಾನು. ಹಾಗಾಗಿ ನನ್ನವರಾದಂತಹ ನೀವು ಅವನಿಗೆ ವರವನ್ನು ಕೊಟ್ಟಿದ್ದೀರಿ ಅಂತಾದಾಗ ಅದನ್ನು ಹೇಗೆ ಹುಸಿ ಮಾಡ್ಲಿಕ್ಕೆ ಸಾಧ್ಯ? ಆದರೆ ನನಗೆ ಸಮಾನನಾದಂತಹ ಮತ್ತೊಬ್ಬ ವ್ಯಕ್ತಿ ಇಲ್ಲ, ಆದ್ರಿಂದ ನಾನೇ ಅವನಿಗೆ ಮಗನಾಗಿ ಹುಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ನಾಭಿರಾಜನ ಮಡದಿಯಾದಂತಹ ಮೇರುದೇವಿಯಲ್ಲಿ ಪರಮಾತ್ಮನೇ ಅವತಾರ ಮಾಡ್ತಾ ಇದ್ದಾನೆ. ಅಥೋ ಬತ ಅಹಂ ಋಷಯೋ ಭವದ್ಭಿಃ ಅವೀತಥ ಗೀರ್ಭಿಃ ವರಂ ಅಸುಲಭಂ ಅಯಾಚಿತಃ ಅಭಿಯಾಚಿತಃ ಯದಮುಷ್ಯ ಆತ್ಮನಃ ಮಯಾ ಸದೃಶೋ ಭೂಯಾದಿತಿ. ನನ್ನ ಬಳಿಯಲ್ಲಿ ವರ ಕೇಳಬೇಕಾದ್ರೆ ಆ ರಾಜನು ಮಹಾ ಚಾಲಾಕಿ ಇದ್ದಾನೆ. ಅವನು ಬಂದು ವರ ಕೇಳಲಿಲ್ಲ, ನಿಮ್ ಮುಖಾಂತರವಾಗಿ ವರವನ್ನು ಕೇಳಿಸ್ತಾ. ಏನಂತ? ಪರಮಾತ್ಮನಿಗೆ ಸಮಾನನಾದ ಮತ್ತೊಬ್ಬ ಮಗ ಹುಟ್ಟಬೇಕು, ನಿನಗೆ ಸಮಾನನಾದ ಮಗ ಇವನಿಗೆ ಹುಟ್ಟಬೇಕು ಅಂತ ಹೇಳಿದರು. ನಾನು ಸರ್ವೋತ್ತಮ, ಮಮ ಅಹಮೇವ ಅಭಿರೂಪ ಕೈವಲ್ಯಾತ್, ನನ್ನನ್ನು ಹೊರತುಪಡಿಸಿ ನನಗೆ ಸಮನಾರವುದು ಮತ್ತೊಬ್ಬರು ಇಲ್ಲೇ ಇಲ್ಲ. ಬ್ರಹ್ಮವಾದ ನಾ ಮೃಷಾ ಭವಿತು ಅರ್ಹತಿ. ನೀವೆಲ್ಲ ಮಾತನ್ನು ಹೇಳಿದ್ದೀರಿ ಅಂದ್ರೆ ನಿಮ್ಮ ಮಾತು ಸುಳ್ಳು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಮಮೈವ ಹಿ ಮುಖಂ ಯದ್ವಿಜದೇವ ಕುಲಂ. ದೇವತೆಗಳು ಬ್ರಾಹ್ಮಣರೆಲ್ಲ ನನ್ನ ಮುಖದಿಂದ ಜನಿಸಿದವರು. ಅವರು ಹೇಳಿದ್ರು ಅಂದ್ರೆ ನಾನೇ ಆ ಮಾತನ್ನು ಹೇಳಿದ ಹಾಗೆ. ಅದರಿಂದ ನಿಮ್ಮ ಮಾತನ್ನ ಗೌರವಿಸಿ, ತತಃ ಆಗ್ನೇಧ್ರಿಯೇ ಕ್ಷೇತ್ರೆ ಅಹಂ ಕಲಯಾ ಅವತರಿಷ್ಯಾಮಿ ಆತ್ಮತುಲ್ಯಂ ಅನುಪಲಭಮಾನಃ. ನನಗೆ ಸಮನಾರದವರು ಮತ್ತೊಬ್ರು ಎಲ್ಲ ಹುಡುಕಿದ್ರು ಸಿಗೋದಿಲ್ಲ. ನೀವು ವರವನ್ನು ಕೊಟ್ಬಿಟ್ಟಿದ್ದೀರಿ, ಅದರಿಂದ ನಾನೇ ನನ್ನ ಒಂದು ಅಂಶದಿಂದಾಗಿ ಅಗ್ನಿಧ್ರನ ಹೆಂಡತಿಯಾದಂತಹ ಮೇರುದೇವಿಯಲ್ಲಿ ಹುಡ್ತೇನೆ, ಅವತಾರ ಮಾಡ್ತೇನೆ ಅಂತ ಈ ರೀತಿಯಾಗಿ ಮೇರುದೇವಿ ಕೇಳಿಸಿಕೊಳ್ಳುವ ಸಂದರ್ಭದಲ್ಲಿಯೇ ಪರಮಾತ್ಮ ಅಂತರ್ಧಾನನಾಗ್ತಾ ಇದ್ದಾನೆ.
ಇತಿ ನಿಶಾಮಯಂತ್ಯ ಮೇರುದೇವ್ಯಾಹ ಪತಿಂ ಸಮವಿಧಾಯ ಅಂತರ್ಧದೆ ಭಗವಾನ್. ಈ ರೀತಿಯಾಗಿ ಮೇರುದೇವಿ ಮತ್ತು ಅವಳ ಹೆಂಡತಿಯಾದಂತಹ ನಾಭಿರಾಜನಿಗೆ ಹೇಳಿ ತತ್ಕ್ಷಣದಲ್ಲಿ ಅಂತರ್ಧಾನ ಹೊಂದುತ್ತಾ ಇದ್ದಾನೆ. ಬರ್ಹಿಷಿ ತಸ್ಮಿನ್ನೇವಂ ವಿಷ್ಣುರಾತಃ ಭಗವಾನ್ ಪರಮರ್ಷಿಭಿಃ ಪ್ರಸಾದಿತಃ ನಾಭೇಃ ಪ್ರಿಯತಿಕೀರ್ಷಯ ತದವರೋಧ ಜನೇ ಮೇರುದೇವ್ಯಾಂ ಧರ್ಮಾನ್ ದರ್ಶಯಿತು ಕಾಮಃ ವಾತರಶನಾನ್ ಆರ್ಷೀಣಾಂ ಊರ್ಧ್ವಮಂಥಿನಾಂ ಶುಕ್ಲಯ ತನುವ ಅವತತಾರ. ಮಹರ್ಷಿಗಳು ಚೆನ್ನಾಗಿ ಆರಾಧನೆ ಮಾಡಿ ಪರಮಾತ್ಮನನ್ನು ಒಲಿಸಿಕೊಂಡಿದ್ದಾರೆ. ಭಗವಂತನ ತತ್ವವನ್ನು ತಿಳಿದಂತಹ ಜ್ಞಾನಿಗಳೆಲ್ಲರೂ ಕೂಡ ಅವರ ಮಹತ್ವವನ್ನು ಲೋಕಕ್ಕೆ ತಿಳಿಸಿಕೊಡುವ ಉದ್ದೇಶದಿಂದಾಗಿ ಪರಮಾತ್ಮ ನೀವು ಆದೇಶ ಮಾಡಿದ್ದೀರಿ, ಹಾಗಾಗಿ ನಾನು ಬರ್ತೇನೆ ಅಂತ ಹೇಳಿ ನಾಭಿರಾಜನಿಗೆ ಹಿತವನ್ನು ಮಾಡುವ ಉದ್ದೇಶದಿಂದ ಮೇರುದೇವಿಯಲ್ಲಿ ಯಾವುದರ ಸಂಪರ್ಕವೂ ಇಲ್ಲದೇನೆ, ನಮ್ಮ ಹಾಗೆ ಗರ್ಭವಾಸಾದಿಗಳ ಸಂಪರ್ಕ ಇಲ್ಲದೇನೆ ತತ್ಕ್ಷಣದಲ್ಲಿ ಪರಮಾತ್ಮ ಆವಿರ್ಭೂತನಾಗ್ತಾ ಇದ್ದಾನೆ. ಚಿನ್ಮಯ ಶರೀರದಿಂದ ಅವತಾರ ಮಾಡ್ತಾ ಇದ್ದಾನೆ. ಇಷ್ಟಕ್ಕೆ ಈ 3ನೇ ಅಧ್ಯಾಯ ಇಲ್ಲಿಗೆ ಮುಕ್ತಾಯವಾಗತ್ತೆ. ಈ ಸಂದರ್ಭದಲ್ಲಿ ಪುತ್ರ ಸಂತಾನವನ್ನು ನಾಭಿರಾಜ ಬಯಸಿದ, ಅದು ತಪ್ಪು ಅಂತ ಮೇಲ್ಗಡೆಯಲ್ಲಿ ನಾವು ಕೇಳಿದೆವು. ಆದರೆ ಹಾಗಾದ್ರೆ ಪುತ್ರ ಸಂತಾನವನ್ನು ಬಯಸೋದು ತಪ್ಪೇ? ನಮ್ಮಂಥವ್ರು ಬಯಸಬಾರ್ದು. ಯಾಕೆ ಅಂತಂದ್ರೆ ನಮಗೆ ಎಂಥವನು ಮಗನಾಗಿ ಹುಡ್ತಾನೆ ಅಂತ ಗೊತ್ತಿಲ್ಲ. ಆದ್ರೆ ನಾಭಿರಾಜನಿಗೆ ಪರಮಾತ್ಮನನ್ನೇ ಮಗನನ್ನಾಗಿ ಪಡೆಯಬೇಕು ಅನ್ನುವ ಬಯಕೆ ಇದೆ. ಬೇರೆ ಮಕ್ಕಳನ್ನು ಪಡಿಲಿಕ್ಕೆ ಅಂತ ದೊಡ್ಡ ದೊಡ್ಡ ಯಜ್ಞ ಯಾಗಾದಿಗಳನ್ನು ಮಾಡಬೇಡಿ ಅಂತ ಅಷ್ಟೇ ಋತ್ವಿಜರು ಹೇಳ್ತಾ ಇದ್ದಾರೆ. ಭಗವಂತನಿಗೆ ಸಮಾನರಾದವರು ಯಾರೂ ಇಲ್ಲ ಅಂತ ಗೊತ್ತಿದೆ ಋಷಿಗಳ ಎಲ್ಲರಿಗೂ ಕೂಡ. ನಾಭಿರಾಜ ಪುತ್ರ ಕಾಮೇಷ್ಟಿಯನ್ನ ಮಾಡಿದ ಮೇಲೆ ಭಗವಂತನಿಗೆ ಸಮಾನರಾದಂತಹ ಮಗ ಇವನಿಗೆ ಹುಟ್ಟಬೇಕು ಅಂತ ಅವರೆಲ್ಲ ಪ್ರಾರ್ಥನೆ ಮಾಡಿದರು. ಅವರೆಲ್ಲ, ಇವನು ಒಬ್ಬನೇ ಅಲ್ಲ, ದಶರಥ ಚಕ್ರವರ್ತಿ, ಅತ್ರಿ ಋಷಿಗಳು, ಕಶ್ಯಪ ಋಷಿಗಳು, ಇವರೆಲ್ಲರೂ ಕೂಡ, ದಶರಥ ಮುಂತಾದವರು ಎಲ್ಲರೂ ಕೂಡ ನನಗೆ ಪರಮಾತ್ಮನಿಗೆ ಸಮಾನರಾದ ಮಕ್ಕಳು ಹುಟ್ಲಿ, ಅವ್ರಿಗೆ ಪರಮಾತ್ಮನೇ ಹುಟ್ಟಬೇಕು ಅಂತಿರತ್ತೆ. ಆದ್ರೆ ನೀನೇ ಹುಟ್ಟಬಾ ಅಂತ ಕೇಳೋದಿಲ್ಲ. ನಿನಗೆ ಸಮಾನರಾದವರನ್ನು ಕಳಿಸ್ಕೊಡಪ್ಪ ನಮ್ಮ ಮಕ್ಕಳನ್ನಾಗಿ, ನನಗೆ ಸಮಾನರಾದವರು ಮತ್ಯಾರಿದ್ದಾರೆ, ನಾನೇ ಬರಬೇಕು ಅಂತ ಇವರ ಮಕ್ಕಳಾಗಿ ಪರಮಾತ್ಮನೇ ಬರ್ತಾ ಇದ್ದಾನೆ. ಹಾಗಾಗಿ ಭಗವಂತನೇ ಪುತ್ರನಾಗಿ ಅವತಾರ ಮಾಡಬೇಕು. ಭಗವಂತನೇ ಅವತಾರ ಮಾಡಿದ ಅಂತಾದರೆ ಭಗವಂತನಿಗೆ ಸಮಾನರಾದವ ಮತ್ತೊಬ್ಬ ಜಗತ್ತಿನಲ್ಲಿ ಇಲ್ಲ ಅಂತ ಗೊತ್ತಾಗತ್ತೆ. ಇಲ್ಲ ಅಂತಂದ್ರೆ ನಿನಗೆ ಸಮಾನರಾದವರು ಯಾರಾದ್ರೂ ಹುಟ್ಲಿ ಅಂತಂದಾಗ ಇನ್ನೊಬ್ಬ ಹುಟ್ಟಿ ಬಿಟ್ಟಿದ್ದ ಅಂತಂದ್ರೆ ಪರಮಾತ್ಮನಿಗೆ ಸಮಾನರಾದಂತಹ ವ್ಯಕ್ತಿಗಳು ಮತ್ತೊಬ್ಬರಿದ್ದಾರೆ ಅಂತ ಅನ್ನಿಸ್ತಾ ಇತ್ತು. ಅವನೇ ಹುಟ್ಟಿದ್ರಿಂದ ಪರಮಾತ್ಮನಿಗೆ ಸರಿ ಮಿಗಿಲಾದವರು ಮತ್ತೊಬ್ಬರಿಲ್ಲ ಅನ್ನೋದು ನಮಗೆ ತೀರ್ಮಾನವಾಗತ್ತೆ. ಹೀಗಾಗಿ ಪರಮಾತ್ಮ ಹುಟ್ಟಿನ ಹಿಂದೆ ಇಷ್ಟೆಲ್ಲ ಕಥೆ ಇದೆ. ಆ ನಾಭಿರಾಜನ ತಪಸ್ಸಿಗೆ ಒಲಿದಂತಹ ಪರಮಾತ್ಮ ಋಷಿಗಳ ಪ್ರಾರ್ಥನೆಯಂತೆ ಆ ನಾಭಿರಾಜ ಮತ್ತು ಮೇರುದೇವಿಯರ ಗರ್ಭದಲ್ಲಿ ಅವತಾರ ಮಾಡ್ತಾ ಇದ್ದಾನೆ. ಅವನು ಋಷಭ ಅಂತ ಹೆಸರಿನಿಂದ ಕರೆಸಿಕೊಳ್ತಾನೆ. ಅವನ ಕಥೆಗಳೇನು ಅನ್ನೋದನ್ನ ಅದ್ಭುತವಾಗಿ ನಿರೂಪಣೆ ಮಾಡ್ತಾರೆ. ಆ ಋಷಭರೂಪಿಯಾದಂತಹ ಪರಮಾತ್ಮ ಮೂಕಾಂಬಿಕಾ ದೇವಿಯ ಊರಾದಂತಹ ಕೊಲ್ಲೂರು ಕ್ಷೇತ್ರಕ್ಕೆಲ್ಲ ಸಂಚಾರ ಮಾಡಿದ್ದಾನೆ. ಆ ಕಥೆಗಳೆಲ್ಲವೂ ಮುಂದೆ ಬರುತ್ತೆ. ಅವುಗಳನ್ನ ಮುಂದೆ ನೋಡೋಣ. ಅದನ್ನ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು. ಅನೇನ ಭಾಗ್ಯಪುಣ್ಯಂ ತೇನ ಪ್ರೀಣಾತು ಕೇಶವಃ. ಹರಯೇ ನಮಃ.